ಮೈ ಡೈಲಿ ಲೈಫ್ ಹೆಂಗಿದೆ, ನಾನು ಡೈಲಿ ಯಾವ ರೀತಿ ನನ್ನ ಮನೆಯಲ್ಲಿ ಕೆಲಸವನ್ನು ಮಾಡ್ಕೊತೀನಿ, ಇದನ್ನು ಎಲ್ಲ ನಿಮಗೆ ತಿಳಿಸ್ಕೊಡ್ತೀನಿ. ಮಾರ್ನಿಂಗ್ಗೆ ಎದ್ದ ತಕ್ಷಣ ನಾವು ಮುಖವನ್ನು ತೊಳೆದ ನಂತರನೇ ನಾವು ಅಡುಗೆ ಮನೆಗೆ ಹೋಗಿ ಕಾಫಿ ಆಗಿರ್ಬೋದು, ಏನೇ ಆಗಿರ್ಬೋದು, ನಾವು ಕೆಲಸವನ್ನು ಮಾಡಬೇಕು. ಈವನ್ ಪರಕೆ ಸಹ ಮುಟ್ಟಬಾರ್ದು ಅಂತಾರೆ. ನಾವು ಇನ್ನೂ ಜಾಸ್ತಿನೇ ಟೈಮ್ ಇದ್ದರೆ ನಾವು ಸ್ನಾನ ಮಾಡಿಕೊಂಡೇ ಮತ್ತು ನಾವು ಅಡುಗೆ ಮನೆಯಲ್ಲಿ ಕೆಲಸ ಮಾಡೋದು ಒಳ್ಳೆಯದು ಅಂತ ನಾನು ಹೇಳ್ತೀನಿ. ನಿಮಗಿನ್ನೂ ಆದಷ್ಟು ಬೇಗ ಅಡುಗೆ ಮನೆಯಲ್ಲಿ ಹೋಗುವಂಥ ಮುಂಚೆನೇ ಮುಖ ತೊಳ್ಕೊಂಡು, ಇಲ್ಲ ಟೈಮ್ ಇನ್ನೂ ಜಾಸ್ತಿ ಇದೆ ಅಂದಾಗ ಸ್ನಾನ ಮಾಡಿಕೊಂಡು ಪೂಜೆ ಮಾಡಿಬಿಟ್ಟು ನೀವು ಅಡುಗೆ ಮನೆಯಲ್ಲಿ ಏನಾದರೂ ಕೆಲಸ ಮಾಡ್ಬೋದು. ಈ ರೀತಿ ಮಾಡೋದ್ರಿಂದ ನಮಗೆ ಒಂದು ಮೈಂಡ್ ರಿಲೀಫ್ ಅನ್ನೋದು ಇರುತ್ತೆ ಮತ್ತು ತುಂಬ ಚೆನ್ನಾಗಿ ಬಾಡಿ ಅನ್ನೋದು ರಿಲೀಫ್ ಇರುತ್ತೆ. ಮತ್ತು ನಿಮ್ಗೆ ಇನ್ನೂ ಟೈಮ್ ಇದೆ ಅಂದಾಗ ಸ್ವಲ್ಪ ಹೊತ್ತು ಒಂದು 5 ನಿಮಿಷ ನಾವು ಮೆಡಿಟೇಷನ್ ಅನ್ನೋದು ಮಾಡಿದ್ರೆ ನಮಗಿನ್ನೂ ಮೈಂಡ್ ಅನ್ನೋದು ರಿಲೀಫ್ ಆಗಿ ಏನೇ ಟೆನ್ಷನ್ ಇಲ್ದಿರ ಆರಾಮಾಗಿ ಹೆಲ್ತಿಯಾಗಿ ಇರ್ಬೋದಲ್ವ. ಸ್ವಲ್ಪ ಹೊತ್ತು ಮೆಡಿಟೇಷನ್, ಯೋಗ ಈ ರೀತಿ ಮಾಡೋದಕ್ಕೆ ಸ್ವಲ್ಪ ಟ್ರೈ ಮಾಡಿ. ನಾನು ಬೆಳಗ್ಗೆ ಎದ್ದ ತಕ್ಷಣ ಏನು ಮಾಡ್ತೀನಿ ಅಂದರೆ, ಮುಖ ವಾಶ್ ಮಾಡಿಕೊಂಡು ಮತ್ತು ಕಸ ಗುಡಿಸೋದು ಮತ್ತು ಕಾಫಿ ಇಟ್ಟು ಕಾಫಿ ಎಲ್ಲರಿಗೂ ಕೊಟ್ಟು ಮತ್ತು ನಾನು 2 ಗ್ಲಾಸಷ್ಟು ಬಿಸಿ ನೀರನ್ನು ಕುಡಿತೀನಿ. ಆ ಬಿಸಿ ನೀರು ಜೊತೆಗೆ ಸ್ವಲ್ಪ ಜೀರಾವನ್ನು ಮಿಕ್ಸ್ ಮಾಡಿಕೊಂಡು ನಾನು ಕುಡಿತೀನಿ. ಅದನ್ನು ಕುಡಿಯೋದ್ರಿಂದ ನಮಗೆ ಗ್ಯಾಸ್ಟ್ರಿಕ್ ಫಾರ್ಮ್ ಕಡಿಮೆ ಆಗುತ್ತೆ. ಮತ್ತು ನಾನು ಮಕ್ಕಳಿಗೆಲ್ಲ ರೆಡಿ ಮಾಡಿ ಬಾಕ್ಸ್ ರೆಡಿ ಮಾಡಿ ಅವ್ರಿಗಿಬ್ರಿಗೂ ತಿನ್ನಿಸ್ಬಿಟ್ಟು ಅವ್ನ ಸ್ಕೂಲ್ಗೆ ಕಳಿಸಿ ಮತ್ತು ಪಾತ್ರೆಗಳೆಲ್ಲ ತೊಳೆದ್ಬಿಟ್ಟು ನಾನು ಊಟ ಮಾಡಿ ಮತ್ತು ಮಗುನ ಮಲಗಿಸಿ ಅವ್ನಿಗೆ ಸ್ನಾನ ಮಾಡಿಸೋದು, ಮಲಗಿಸೋದು ರೆಡಿ ಮಾಡಿ ಮತ್ತು ನಾನು ಈ ರೀತಿ ಪಾತ್ರೆ ಸ್ಟೌವು ಎಲ್ಲ ಕ್ಲೀನ್ ಮಾಡಿಕೊಂಡು ಪೂಜೆ ಮಾಡೋದು, ಇದೆಲ್ಲ ನಾನು ಮಾಡೋಷ್ಟೊತ್ತಿಗೆ ಒಂದು 10:30 ಆಗುತ್ತೆ. ಇನ್ನು ದೇವ್ರ ಪೂಜೆ ಮಾಡೋದ್ರಿಂದ ಒಂದು 11:40 12 ಆಗುತ್ತೆ. ನಾನು ಊಟ ಮಾಡೋದು ಕೂಡ ಶನಿವಾರ ಬಂದರೆ ಈ ರೀತಿ ಟೈಮ್ ಕೂಡ ಆಗುತ್ತೆ. ದಿನನಿತ್ಯ ನಾನು ಈ ರೀತಿ ಕ್ಲೀನ್ ಮಾಡಿಕೊಂಡು ಇರ್ತೀನಿ. ಈ ರೀತಿ ಪಾತ್ರೆಗಳೆಲ್ಲ ತೊಳೆದಾದ್ಮೇಲೆ ಗ್ಯಾಸ್ ಸ್ಟೌವು, ಕೌಂಟರ್ ಟಾಪು ಮತ್ತು ಶಿಂಕು ಈ ರೀತಿ ಎಲ್ಲ ವಾಶ್ ಮಾಡ್ಕೊತೀನಿ. ಈ ರೀತಿ ಕ್ಲೀನಾಗಿ ವಾಶ್ ಮಾಡಿದ ನಂತರ ಒಂದು ಸ್ವಲ್ಪ ಬ್ರಷ್ ತಗೊಂಡು ಚೆನ್ನಾಗಿ ಈ ರೀತಿ ಕ್ಲೀನ್ ಮಾಡಿಬಿಟ್ಟು ಇಡೋದ್ರಿಂದ ನಮಗೆ ಸಿಂಕ್ ಅನ್ನೋದು ತುಂಬ ಕ್ಲೀನಾಗಿ ಕಾಣಿಸುತ್ತೆ. ಇದೇ ರೀತಿ ನೀವು ವಾರಕ್ಕೊಂದು ಸರಿ ಸ್ವಲ್ಪ ಲೆಮೆನ್ನು ಮತ್ತು ವೆನಿಗರ್ ಎರಡನ್ನೂ ಹಾಕಿ ನಾವು ವಾಶ್ ಮಾಡಿದ್ರೆ ಅದರಲ್ಲಿರೋವಂಥ ಜಲ್ಲೆಗಳು ಈ ರೀತಿ ಅವೆಲ್ಲ ಕಡಿಮೆ ಆಗುತ್ತೆ. ಮತ್ತು ನಾನು ಪಾತ್ರೆಗಳೆಲ್ಲ ತೊಳಿತಿದ್ನಲ್ಲ ಅವೆಲ್ಲ ಸ್ವಲ್ಪ ಡ್ರೈ ಆಗಿದೆ. ಮತ್ತು ಇದನ್ನು ಒಂದು ಟಬ್ಗೆ ಹಾಕ್ಕೊತೀನಿ. ಈ ರೀತಿ ನಾನು ಬೆಳಗ್ಗೆ ಎದ್ದ ತಕ್ಷಣ ಈ ರೀತಿ ಎಲ್ಲ ಕೆಲಸಗಳನ್ನು ಮಾಡ್ಕೊತೀನಿ. ದಿನ ಇದೆ ಅಡುಗೆ ಮಾಡೋದು, ಪಾತ್ರೆಗಳು ತೊಳೆಯೋದು, ಮಲಗೋದು, ಸ್ಕೂಲ್ಸ್ ಕಳಿಸೋದು, ರೆಡಿ ಮಾಡಿಸೋದು ಇದು ಎಲ್ಲ ಸರಿ ಹೋಗುತ್ತೆ. ಮತ್ತು ಶನಿವಾರ ಆಗಿರೋದ್ರಿಂದ ನಾನು ಕಲಶವನ್ನು ಇಟ್ಟು ಈ ರೀತಿ ದೇವ್ರ ಪೂಜೆಯನ್ನು ಮಾಡ್ತೀನಿ. ಇದೆಲ್ಲ ಆಗೋಷ್ಟರಲ್ಲಿಗೆ ಒಂದು 12 ಆಗುತ್ತೆ. ಇದೆಲ್ಲ ಕ್ಲೀನ್ ಮಾಡಿಕೊಂಡು ಮನೆ ಒರೆಸ್ಕೊಂಡಿಲ್ಲ ಪೂಜೆಯನ್ನು ಮಾಡೋ ಅಷ್ಟರಲ್ಲಿ. ಆ್ಯಂಡ್ ದೇವ್ರ ಮನೆ ಕೂಡ ತುಂಬ ಚೆನ್ನಾಗಿ ನೀಟಾಗಿ ಇಡೋದ್ರಿಂದ ನಮಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಆ್ಯಂಡ್ ಈ ರೀತಿ ಶನಿವಾರ ಶುಕ್ರವಾರ ಬಂದರೆ ತುಂಬ ದೇವ್ರ ಮನೆ ನೋಡೋದಕ್ಕೆ ತುಂಬ ಚೆನ್ನಾಗಿ ನೀಟಾಗಿ ಕಾಣಿಸುತ್ತಲ್ಲ. ಈ ರೀತಿ ಇಡೋದು ತುಂಬಾ ನಮಗೆ ಒಂಥರ ಖುಷಿಯಾಗಿ ಮನಸ್ಸು ನೆಮ್ಮದಿ ಅನಿಸುತ್ತೆ.
ಆ್ಯಂಡ್ ಇವತ್ತು ಈ ರೀತಿ ಪೂಜೆ ಎಲ್ಲ ಮಾಡಿ ಕ್ಲೀನಾಗಿ ಇಟ್ಟಿದ್ದೀನಿ. ದೀಪ ಎಲ್ಲ ಹಚ್ಬಿಟ್ಟು ಈಗ ನಾನು ಇನ್ನು ನೋಡಿ ದೇವ್ರ ಪೂಜೆ ಆಗೋಷ್ಟರಲ್ಲಿ ಇಲ್ಲಿ ನನ್ನ ಮಗ ಎಲ್ಲ ಬಟ್ಟೆಯಲ್ಲೆಲ್ಲ ಒಣಗಾಕಿದ್ದೆ ಎಲ್ಲ ಕ್ಲೀನಾಗಿ ಬಿಸಾಕ್ತಾ ಇದ್ದಾನೆ. ಮತ್ತು ಅದನ್ನೆಲ್ಲ ಎತ್ತಿಕ್ಕಿ ನಾನು ಊಟ ಮಾಡಿಕೊಂಡು ಬೆಳಗ್ಗೆ ಟಿಫನ್ ಉಪ್ಪಿಟ್ಟು ಮಾಡಿದ್ದೆ ಮತ್ತು ನಮಗೆ ಮುದ್ದೆ ಬೆಂಡೆಕಾಯಿ ಸಾಂಬಾರು ಮಾಡಿದ್ದೀನಿ. ತಿಂದುಬಿಟ್ಟು ಮತ್ತು ಅವನಿಗೆ ಸ್ನಾನ ಮಾಡಿಸಿ ಈ ರೀತಿ ರೆಡಿ ಮಾಡೋದಂದರೆ ಫೇಸ್ಗೆ ಮಾತ್ರ ಕ್ರೀಮು ಪೌಡರ್ ಏನೂ ಹಚ್ಕೊಳ್ಳಲ್ಲ ಆ್ಯಂಡ್ ಟೀ ಶರ್ಟ್ ಕೂಡ ಹಾಕ್ಕೊಳ್ಳಲ್ಲ. ಇವನು ತುಂಬಾ ಹಠ ಮಾಡ್ತಾನೆ. ಮತ್ತು ಬೊಟ್ಟು ಇಟ್ಸ್ಕೊಳ್ಬೇಕಂದ್ರೆ ತುಂಬ ನೀಟಾಗಿ ಇಟ್ಸ್ಕೊತಾನೆ. ಅವ್ನಿಗೆ ತುಂಬ ಇಷ್ಟ ಈ ರೀತಿ ಬೊಟ್ಟು ಇಟ್ಕೊಳ್ಳೋದು. ತುಂಬ ಚೆನ್ನಾಗಿ ನೀಟಾಗಿ ಸೈಲೆಂಟಾಗಿ ಇಟ್ಕೊತಾನೆ. ಇನ್ನು ಕ್ರೀಮು ಪೌಡ್ರ್ ಮಾತ್ರ ಫೇಸ್ ಮಾತ್ರ ಹಚ್ಕೊಳ್ಳಲ್ಲ, ತುಂಬಾ ಕಾಟ ಕೊಡ್ತಾನೆ. ನಾನು ಮಾಡುವ ದಿನಚರ್ಯ ಕೆಲಸಗಳು ಇವು. ನೀವು ಏನೆಲ್ಲ ಕೆಲಸ ಇದೆ ನಿಮಗೆ ಮನೆಯಲ್ಲಿ, ನೀವು ಯಾವ ರೀತಿ ಇರ್ತೀರಾ ಅಂತ ನನಗೆ ಕಾಮೆಂಟ್ ಮಾಡಿ. ಪ್ಲೀಸ್ ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಸ್ವಾತಿ ಚಾನಲ್. ಹೇಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ಆ್ಯಂಡ್ ಇವತ್ತು ಎಲ್ಲರಿಗೂ ವಿಶ್ ಹ್ಯಾಪಿ ನ್ಯೂ ಇಯರ್ 2026. ಎಲ್ಲರೂ ಈ ಇಯರಿಂದ ತುಂಬಾ ಖುಷಿಯಾಗಿರಬೇಕು. ಅವ್ರು ಅಂದ್ಕೊಂಡಿದ್ದು ಎಲ್ಲ ನೆರವೇರಬೇಕು ಅಂತ ನಾನು ಭಾವಿಸ್ತಿದ್ದೀನಿ. ಎಲ್ಲರಿಗೂ ವಿಶ್ ಹ್ಯಾಪಿ ನ್ಯೂ ಇಯರ್. ನಾನು ಯಾವ ರೀತಿ ನ್ಯೂ ಇಯರ್ ಸೆಲೆಬ್ರೇಷನ್ಸ್ ಮಾಡ್ಕೊಂಡಿದ್ದೀವಿ ಅಂತ ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ತಿದ್ದೀನಿ. ನಾವು ನೈಟ್ 12 ಗಂಟೆಯಲ್ಲಿ ಈ ರೀತಿ ಚಿಕ್ಕ ಮಕ್ಕಳೆಲ್ಲ ಸೇರಿ ಹ್ಯಾಪಿ ನ್ಯೂ ಇಯರ್ ಅಂತ ಕಿಚ್ಚಾಡಿಕೊಂಡು ಕೇಕೆಲ್ಲ ಕಟ್ ಮಾಡಿಕೊಂಡು ತುಂಬಾ ಎಂಜಾಯ್ ಮಾಡ್ಕೊಂಡಿದ್ವಿ. ಆ್ಯಂಡ್ ಅದೇ ರೀತಿಯಲ್ಲಿ ಡಿನ್ನರ್ಗೆ ನಾವು ನಾನ್ ವೆಜ್ಜನ್ನು ಪ್ರಿಪೇರ್ ಮಾಡಿಕೊಂಡು ಎಲ್ಲರೂ ಈ ರೀತಿ ಒಟ್ಟಿಗೆ ತಿಂದು ಚೆನ್ನಾಗಿ ಈ ರೀತಿ ನ್ಯೂ ಇಯರ್ ಸೆಲೆಬ್ರೇಷನ್ಸ್ ಮಾಡಿಕೊಂಡು ತುಂಬಾ ಖುಷಿ ಅನಿಸ್ತು. ಆ್ಯಂಡ್ ಈ ನ್ಯೂ ಇಯರ್ ತುಂಬಾ ನನಗೆ ಜಾಸ್ತಿ ಇಷ್ಟ ಆಯಿತು. ತುಂಬಾ ಎಂಜಾಯ್ ಮಾಡ್ಕೊಂಡಿದ್ದೀನಿ. ಇದೇ ರೀತಿ ನೀವು ಯಾವ ರೀತಿ ನ್ಯೂ ಇಯರ್ ಸೆಲೆಬ್ರೇಷನ್ಸ್ ಮಾಡ್ಕೊಂಡಿದ್ದೀಯಾ ಅಂತ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ. ಇನ್ನೂ ಯಾರಾದರೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂತಹ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ. ನಾನು ಮಾಡುವಂಥ ಎಲ್ಲ ವೀಡಿಯೋಸು ನಿಮಗೆ ನೋಟಿಫಿಕೇಷನ್ ಅನ್ನೋದು ಬರುತ್ತೆ. ಹಾಗೂ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ಗೂ ನನ್ನ ವೀಡಿಯೋನ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋಕ್ಕೆ ಹೆಲ್ಪ್ ಮಾಡಿ. ನನಗೆ ಇದೇ ರೀತಿ ನೀವು ಸಪೋರ್ಟ್ ಮಾಡೋದ್ರಿಂದ ನಾನು ಇನ್ನೂ ಹೆಚ್ಚಿನ ವೀಡಿಯೋಸ್ ನಿಮಗೆ ಶೇರ್ ಮಾಡ್ತೀನಿ, ನಿಮ್ಗೆ ಕೂಡ ಹೆಲ್ಪ್ಫುಲ್ ಆಗುತ್ತೆ. ಈ ರೀತಿ ನಾನು ನ್ಯೂ ಇಯರ್ ಸೆಲೆಬ್ರೇಷನ್ಸನ್ನು ಮಾಡ್ಕೊಂಡಿದ್ದೀನಿ. ನೋಡಿ, ಇಲ್ಲಿ ಚಿಕ್ಕ ಮಕ್ಕಳೆಲ್ಲ ಕೇಕನ್ನು ಹಚ್ಕೊಂಡು ಫೇಸ್ಗೆಲ್ಲ ಸ್ಪ್ರೇ ಎಲ್ಲ ಸ್ಪ್ರೆಡ್ ಮಾಡಿ ಈ ರೀತಿ ಫುಲ್ ಎಂಜಾಯ್ ಆಗಿ ಕೇಕೆಲ್ಲ ತಿಂದ್ಕೊಂಡು ಈ ರೀತಿ ಚೆನ್ನಾಗಿ ಖುಷಿಯಾಗಿದ್ದಾರೆ. ಆ್ಯಂಡ್ ಇದೇ ರೀತಿ ನಾವಿಲ್ಲಿ ಡಿನ್ನರನ್ನು ಪ್ರಿಪೇರ್ ಮಾಡ್ತಾಯಿದ್ದೀನಿ. ನಾನ್ ವೆಜ್ ಈ ರೀತಿ ಎಲ್ಲ ಡಿನ್ನರ್ ಪ್ರಿಪೇರ್ ಮಾಡಿ ಎಲ್ಲರೂ ಒಟ್ಟಿಗೆ ಈ ರೀತಿ ಮಕ್ಕಳು ದೊಡ್ಡವರು ಎಲ್ಲರೂ ಸೇರಿಕೊಂಡು ಈ ರೀತಿ ಮಾಡಿ ತಿನ್ನುವಂಥದ್ದು ತುಂಬಾ ನೋಡೋದಕ್ಕೆ ತುಂಬ ಚೆನ್ನಾಗಿದೆ ಆ್ಯಂಡ್ ಖುಷಿಯಾಗಿ ಕೂಡ ಇರುತ್ತೆ. ತುಂಬಾ ಎಂಜಾಯ್ ಮಾಡ್ಕೊಂಡಿದ್ವಿ. ನೋಡಿ, ಈ ರೀತಿ ಬಿರಿಯಾನಿ ಆ್ಯಂಡ್ ಫ್ರೈ ಮಾಡ್ತಿದ್ದಾರೆ. ಚಿಕನ್ ಫ್ರೈ ಆ್ಯಂಡ್ ಚಿಕನ್ ಬಿರಿಯಾನಿ ಆಲ್ಮೋಸ್ಟ್ ಎಲ್ಲ ರೆಡಿಯಾಗಿದೆ. ಆ್ಯಂಡ್ ಮತ್ತು ನಾನು ಇಲ್ಲಿ ಒಂದು ಟ್ರೈನಿಂಗ್ ಅಂತ ಹೋಗ್ತಾಯಿದ್ದೆ. ಅಲ್ಲಿ ಕೂಡ ಈ ರೀತಿ ನ್ಯೂ ಇಯರ್ ಸೆಲೆಬ್ರೇಷನ್ಸ್ ಎಲ್ಲ ಮಾಡಿದ್ವಿ. ಮುಂದೆನೇ ಈ ರೀತಿ ಎಲ್ಲ ಡೆಕೋರೇಷನ್ ಎಲ್ಲ ಮಾಡಿ ನೆಕ್ಸ್ಟ್ ಡೇ ಈ ರೀತಿ ಡೆಕೋರೇಷನ್ ಎಲ್ಲ ಮಾಡಿದ್ವಿ. ಮತ್ತು ಜನವರಿ 1 ದಿನ ಈ ರೀತಿ ನಾವು ಟ್ರೈನಿಂಗ್ ಅವರೆಲ್ಲ ಸೇರಿಕೊಂಡು ಈ ರೀತಿ ಕೇಕೆಲ್ಲ ತಗೊಂಡು ಸೆಲೆಬ್ರೇಷನ್ಸ್ ಎಲ್ಲ ಈ ರೀತಿ ಮಾಡ್ಕೊಂಡಿದ್ದೀವಿ. ಆ್ಯಂಡ್ ಇದು ಕೂಡ ನನಗೆ ತುಂಬಾ ಇಷ್ಟ ಆಯಿತು. ಆ್ಯಂಡ್ ಈ ರೀತಿ ತುಂಬ ಚೆನ್ನಾಗಿ ಡ್ಯಾನ್ಸಸ್ಸು ಮತ್ತು ಈ ರೀತಿ ಎಲ್ಲ ಥರ ಚಿಕ್ಕವರು ದೊಡ್ಡವರು ಅಂತ ಏನಿಲ್ಲದೆ ಎಲ್ಲರೂ ಡ್ಯಾನ್ಸ್ ಆಡಿದರು. ಮತ್ತು ಈ ರೀತಿ ಎಲ್ಲನೂ ತುಂಬಾ ಖುಷಿಯಾಗಿ ನನ್ನ ಜನವರಿ ಸೆಲೆಬ್ರೇಷನ್ಸು ಈ ರೀತಿ ಮುಕ್ತಾಯಗೊಂಡಿದೆ. ಆ್ಯಂಡ್ ಇಲ್ಲಿ ಎಲ್ಲ ಕ್ಯಾಂಡಲ್ಸ್ ಎಲ್ಲ ಅಂಟಿಸ್ಬಿಟ್ಟು ಇಲ್ಲಿ ಕೂಡ ನಮಗೆ ಟ್ರೈನಿಂಗ್ ಕೊಡುವಂಥ ಮೇಡಮ್ ಅವರು ಇದ್ದಾರೆ ಇಬ್ಬರು.
ಆ್ಯಂಡ್ ಇನ್ನೊಬ್ಬರು ಹೊಸ್ದಾಗಿ ಒಬ್ಬರು ಬಂದಿದ್ದಾರೆ ನಮಗೆ ಟ್ರೈನಿಂಗ್ ಕೊಡೋದಕ್ಕೆ. ಅವರು ಸಹ ಈ ರೀತಿ ಅವರು ಕೂಡ ನಮ್ಮ ಜೊತೆ ಒಂದು ಚಿಕ್ಕ ಮಗು ಥರ ನಡ್ಕೊಂಡು ತುಂಬ ಚೆನ್ನಾಗಿ ಡ್ಯಾನ್ಸ್ ಎಲ್ಲ ಆಡಿ ತುಂಬ ಅವ್ರು ಕೂಡ ಖುಷಿಯಾಗಿದ್ದಾರೆ. ಆ್ಯಂಡ್ ಅವ್ರಿಗೆ ನಮ್ಮ ಲ್ಯಾಂಗ್ವೇಜ್ ಅನ್ನೋದು ಬರೋದಿಲ್ಲ. ನಮಗೆ ಅವ್ರ ಲ್ಯಾಂಗ್ವೇಜ್ ನಮಗೆ ಅರ್ಥ ಆಗಲ್ಲ. ಅವರು ಕೇರಳದಿಂದ ಬಂದಿರೋದು. ಅವ್ರ ಲ್ಯಾಂಗ್ವೇಜ್ ನಮಗೆ ಅಷ್ಟೊಂದು ಬರೋದಿಲ್ಲ. ಆ್ಯಂಡ್ ನಮ್ಮ ಲ್ಯಾಂಗ್ವೇಜ್ ಕೂಡ ಅವ್ರಿಗೆ ಅರ್ಥ ಆಗೋದಿಲ್ಲ. ಸ್ವಲ್ಪ ಕನ್ನಡ ಏನಾದರೂ ಮಾತಾಡಿದ್ರೆ ಅರ್ಥ ಮಾಡ್ಕೊತಾರೆ. ಆ್ಯಂಡ್ ತುಂಬಾ ಖುಷಿಯಾಗಿ ಆ್ಯಂಡ್ ತುಂಬ ಫನ್ನಿಯಾಗಿ ಕೂಡ ಇರ್ತಾರೆ ಅವರು. ಏನು ಸೀರಿಯಸ್ನೆಸ್ಸು ಏನೂ ಇರೋದಿಲ್ಲ ಅವ್ರಿಗೆ. ತುಂಬ ಚೆನ್ನಾಗಿ ಆ್ಯಕ್ಟಿವ್ ಆಗಿ ಜೋಕ್ಸ್ ಹೇಳ್ಕೊಂಡು ಫನ್ನಿಯಾಗಿ ಈ ರೀತಿ ಡ್ಯಾನ್ಸ್ ಎಲ್ಲ ಮಾಡಿಕೊಂಡು ತುಂಬ ಚೆನ್ನಾಗಿ ನಮ್ಮ ಜೊತೆ ಮಿಂಗಲ್ ಆಗ್ತಾರೆ. ಆ್ಯಂಡ್ ನನಗೆ ಕೂಡ ತುಂಬಾ ಇಷ್ಟ ಆಯಿತು. ಒಬ್ಬರು ಬಂದುಬಿಟ್ಟು ಪ್ರೀತಿ ಮ್ಯಾಮು, ಇನ್ನೊಬ್ಬರು ಇನ್ನೊಬ್ಬರ ಹೆಸರು ನನಗೆ ಸರಿಯಾಗಿ ಗೊತ್ತಿಲ್ಲ. ಒಬ್ಬರು ಹೆಸರು ಮಾತ್ರ ಗೊತ್ತು, ಪ್ರೀತಿ ಅಂತ. ಇನ್ನೊಬ್ಬರು ಸಂಧ್ಯಾ ಅಂತ, ಒಬ್ಬರು ಹೊಸ್ದಾಗಿ ಬಂದಿರೋದು ಸೆಕೆಂಡ್ ಬ್ಯಾಚ್ಗೆ ಅಂತ. ಇನ್ನೊಬ್ಬರ ಹೆಸರು ನನಗೆ ಗೊತ್ತಿಲ್ಲ. ಸೊ ಇಲ್ಲಿ ನಾವು ಅಲ್ಲಿ ಫಂಕ್ಷನ್ಸಲ್ಲಿ ಫೋಟೋಸ್ ಎಲ್ಲ ತೊಗೊಂಡು ಇಲ್ಲಿ ಸ್ವಲ್ಪ ಫೋಟೋಸನ್ನೆಲ್ಲ ಹಾಕಿದ್ದೀವಿ. ನಮಗೆ ಬರೋ ಅಷ್ಟು ಮಟ್ಟಿಗೆ ನಾವು ಇಲ್ಲಿ ಡೆಕೋರೇಷನ್ ಎಲ್ಲ ಮಾಡಿಟ್ಕೊಂಡಿದ್ದೀವಿ. ನೋಡಿದ್ರಲ್ಲ ನನ್ನ ನ್ಯೂ ಇಯರ್ ಸೆಲೆಬ್ರೇಷನ್ ಇದು. ನಿಮ್ಗೆ ಇಷ್ಟ ಆಯಿತಾ? ಇಷ್ಟ ಆದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಹಾಯ್ ಎವ್ರಿವನ್, ವೆಲ್ಕಮ್ ಟು ಸ್ವಾತಿ ಚಾನಲ್. ಇವತ್ತು ಕೆಲವೊಂದು ಕಿಚನ್ ಟಿಪ್ಸನ್ನು ಶೇರ್ ಮಾಡ್ತಿದ್ದೀನಿ. ಈ ವಿಡಿಯೋ ನೋಡೋ ಮುಂಚೆ ನನ್ನ ಚಾನಲನ್ನು ಇನ್ನೂ ಯಾರಾದರೂ ಹೊಸದಾಗಿ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನು ಕ್ಲಿಕ್ ಮಾಡಿ. ನಾನು ಮಾಡುವಂಥ ಎಲ್ಲ ವೀಡಿಯೋಸು ನಿಮಗೆ ನೋಟಿಫಿಕೇಷನ್ ಅನ್ನೋದು ಬರುತ್ತೆ. ಆಗ ನೀವು ಬೇಗ ನೋಡ್ಬೋದು. ಈಗ ಆ ಟಿಪ್ಸ್ ಏನು ಅಂತ ಒಂದೊಂದು ಹೇಳ್ತಾ ಇರ್ತೀನಿ. ಫಸ್ಟ್ ಟಿಪ್ ಬಂದುಬಿಟ್ಟು ಕ್ಯಾಸ್ಟರ್ ಆಯಿಲ್. ಹರಳೆ ಎಣ್ಣೆಯನ್ನು ನಾವು ಏನಕ್ಕೆಲ್ಲ ಯೂಸ್ ಮಾಡ್ತೀವಿ? ನಾವು ತಲೆಗೊಂದು ಮಾತ್ರ ಯೂಸ್ ಮಾಡ್ತಾ ಇರ್ತೀವಿ. ಇನ್ನು ಹಲವಾರು ಈ ಟಿಪ್ಸ್ಗಳಿಗೆ ನಮಗೆ ಉಪಯೋಗ ಆಗುತ್ತೆ. ಅದು ಯಾವ ರೀತಿ ಅಂತ ಹೇಳ್ತೀನಿ ಬನ್ನಿ. ಫಸ್ಟ್ ಟಿಪ್ ಬಂದುಬಿಟ್ಟು ಹರಳೆ ಹಣ್ಣನ್ನು ಸ್ವಲ್ಪ ಒಂದು ಬೌಲಲ್ಲಿ ಹಾಕ್ಕೊಂಡು ಚೆನ್ನಾಗಿ ಹೀಟ್ ಮಾಡಿ, ಸ್ವಲ್ಪ ಉಗುರು ಬೆಚ್ಚ ಆಗಿದ ನಂತರ ಅದನ್ನು ನಾವು ಕಾಲು ಉಗುರಿಗೆ ಮತ್ತು ತಲೆ ಮೇಲೆ, ಐಬ್ರೋಸ್ಗೆ ಈ ರೀತಿ ಅಪ್ಲೈ ಮಾಡಬೇಕು. ಈ ರೀತಿ ಅಪ್ಲೈ ಮಾಡೋದ್ರಿಂದ ನಾವು ಲ್ಯಾಪ್ಟಾಪು, ಮೊಬೈಲ್ಸ್ ಈ ರೀತಿ ತುಂಬಾ ನೋಡ್ತಾ ಇರ್ತೀವಿ. ಈ ರೀತಿ ನೋಡುವಂಥ ಟೈಮಲ್ಲಿ ನಮಗೆ ಕಣ್ಣು ಉರಿ ಆಗೋದು ಮತ್ತು ನಮ್ಮ ತಲೆನೋವು ಬರೋದು ಈ ರೀತಿ ಆಗ್ತಾ ಇರುತ್ತೆ. ಅದಕ್ಕೆಲ್ಲ ಪರಿಹಾರ ಏನಂದರೆ ಹರಳೆ ಎಣ್ಣೆ. ಹರಳೆ ಎಣ್ಣೆಯನ್ನು ಸ್ವಲ್ಪ ಹೀಟ್ ಮಾಡಿಬಿಟ್ಟು ಉಗುರು ಬೆಚ್ಚಗಿರುವಂಥ ಎಣ್ಣೆಯನ್ನು ನಾವು ಕಾಲು ಉಗುರ ಮೇಲೆ ಮತ್ತು ಐಬ್ರೋಸ್ ಮೇಲೆ ಮತ್ತು ತಲೆಗೆ ನಾವು ಈ ರೀತಿ ಅಪ್ಲೈ ಮಾಡೋದ್ರಿಂದ ನಮಗೆ ತಲೆನೋವು, ಕಣ್ಣು ಉರಿ ಆಗೋದು ಈ ರೀತಿ ಎಲ್ಲವೂ ನಮಗೆ ಕಡಿಮೆ ಆಗುತ್ತೆ. ಮತ್ತು ನಾವು ಔಟ್ಸೈಡ್ ಮೆಡಿಸಿನ್ ತಗೊಂಡು ನಾವು ಉಪಯೋಗಿಸೋ ಅವಶ್ಯಕತೆ ಇರೋದಿಲ್ಲ. ನ್ಯಾಚುರಲ್ಲಾಗಿ ಮನೆಯಲ್ಲೇ ನಾವು ಇದನ್ನು ಕಡಿಮೆ ಮಾಡಬಹುದು. ಈ ರೀತಿ ಟ್ರೈ ಮಾಡಿ. ನಿಮಗೆ ಈ ಟಿಪ್ಸ್ ಯಾವುದು ಇಷ್ಟ ಆಯಿತು ಅಂತ ನನಗೆ ಕಮೆಂಟ್ ಮಾಡಿ. ಹೊಸದಾಗಿ ನೋಡ್ತಿದ್ರೆ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ಟಿಪ್ ಬಂದುಬಿಟ್ಟು ನಾವು ಈರುಳ್ಳಿಯನ್ನು ಕಡಿಮೆ ರೇಟು ಅಂತ ನಾವು ಜಾಸ್ತಿ ತರ್ತಾ ಇರ್ತೀವಿ. ಆ ರೀತಿ ತರುವಂಥ ಟೈಮಲ್ಲಿ ನಮಗೆ ಈರುಳ್ಳಿ ಬೇಗನೆ ಕೊಳ್ತೋಗ್ತಾ ಇರುತ್ತೆ. ಆ ರೀತಿ ಕೊಳ್ತೋಗ್ದಿರ ಫ್ರೆಶ್ ಆಗಿರಬೇಕು ಅಂದರೆ ನಾನು ಹೇಳೋ ಟಿಪ್ಪನ್ನು ಫಾಲೋ ಮಾಡಿ. ಫಸ್ಟ್ ಬಂದುಬಿಟ್ಟು ಈ ರೀತಿ ಹೋಲ್ಸಿರುವಂಥ ಬೌಲನ್ನು ತಗೊಳ್ಳಿ. ಆ ಟ್ರೇಯಲ್ಲಿ ನಾವು ನ್ಯೂಸ್ ಪೇಪರನ್ನು ಹಾಕಿಬಿಟ್ಟು ಮತ್ತು ಅದ್ರ ಮೇಲೆ ಈರುಳ್ಳಿಯನ್ನು ಈ ರೀತಿ ಹಾಕಿ ಅದ್ರ ಮೇಲೆ ಈ ರೀತಿ ಪೇಪರ್ಸನ್ನು ಚಿಕ್ಕದಾಗಿ ಪೇಪರ್ಸನ್ನು ಈ ರೀತಿ ಫೋಲ್ಡ್ ಮಾಡಿ ಈರುಳ್ಳಿ ಮೇಲೆ ಹಾಕಬೇಕು. ಈ ರೀತಿ ಹಾಕೋದ್ರಿಂದ ನಮಗೆ ಈರುಳ್ಳಿ ತುಂಬ ದಿನ ಫ್ರೆಶ್ ಆಗಿರುತ್ತೆ, ಕಲ್ತೋಗೋದಿಲ್ಲ. ಅದರಲ್ಲಿನೂ ಈ ರೀತಿ ಬೇಗ ಕೊಲ್ತೋಗಿರುವಂಥದ್ದು ನಾವು ತೆಗೆದುಬಿಡಬೇಕು. ಅದು ಯಾವ ರೀತಿ ಅಂತ ತೋರಿಸ್ತೀನಿ ನೋಡಿ. ಈ ರೀತಿ ಪ್ರೆಸ್ ಮಾಡೋದ್ರೆ ನಮಗೆ ಕೊಲ್ತೋಗಿರೋದು ಬೇಗ ಕಾಣಿಸುತ್ತೆ. ಅದನ್ನು ನಾವು ಬಿಸಾಕೋದ್ರಿಂದ ನಮಗೆ ಬೇರೆ ಈರುಳ್ಳಿ ಕೊಲ್ತೋಗ್ದಿರ ಇರುತ್ತೆ. ಈ ರೀತಿ ಟ್ರೈ ಮಾಡಿ. ನೆಕ್ಸ್ಟ್ ಟಿಪ್ ಏನು ಅಂತ ನೋಡೋಣ. ನಾನಿಲ್ಲಿ ಒಂದು ಪಾತ್ರೆಯನ್ನು ತಗೊಂಡಿದ್ದೀನಿ. ಅದರಲ್ಲಿ 1 ಸ್ಪೂನಷ್ಟು ಉಪ್ಪು ಮತ್ತು 1 ಸ್ಪೂನಷ್ಟು ಅರಿಶಿನ ಪುಡಿಯನ್ನು ಹಾಕ್ಕೊಂಡಿದ್ದೀನಿ. ಇವೆರಡು ಚೆನ್ನಾಗಿ ನಾವು ಈ ರೀತಿ ಬಿಸಿ ಮಾಡ್ಕೋಬೇಕು. ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ, ಹೈ ಫ್ಲೇಮಲ್ಲಿ ಬೇಡ. ಲೋ ಫ್ಲೇಮಲ್ಲಿ ಇಟ್ಕೊಂಡು ಈ ರೀತಿ ಒಂದು 5 ಮಿನಿಟ್ಸ್ ನಾವು ಈ ರೀತಿ ಬೆಚ್ಚಗೆ ಮಾಡ್ಕೋಬೇಕು. ಈ ರೀತಿ ಮಾಡುವಂಥ ಅರಿಶಿನ ಪುಡಿ ಮತ್ತು ಉಪ್ಪು ನಮಗೆ ತುಂಬಾ ಬೆನಿಫಿಟ್ ಇದೆ. ಅದು ಏನಂತ ಮುಂದೆ ಹೇಳ್ತೀನಿ. ತುಂಬಾ ಯೂಸ್ಫುಲ್ ಆಗುತ್ತೆ. ಅದು ಯಾವ ರೀತಿ ಏನಕ್ಕೆ ಯೂಸ್ ಆಗುತ್ತೆ ಅಂತ ಮುಂದೆ ತೋರಿಸ್ತೀನಿ. ಇದು ನಾನು ಏನಕ್ಕೆ ಯೂಸ್ ಮಾಡ್ತೀನಿ ಅಂದರೆ
ನಮಗೆ ಪಾದ ನೋವೋದು ಮತ್ತು ಹೆಡ್ಡೇಕು ಈ ರೀತಿ ಪಾದ ಉರಿ ಆಗೋದು ಈ ರೀತಿ ಆಗ್ತಾ ಇರುತ್ತಲ್ಲ, ಅದಕ್ಕೆ ಇದು ತುಂಬಾ ಬೆಸ್ಟ್ ಮೆಡಿಸಿನ್ ಅಂತಲೇ ಹೇಳ್ಬೋದು. ನೀವು ಆಚೆ ಮೆಡಿಸಿನ್ ತಗೊಳ್ಳೋ ಅವಶ್ಯಕತೆಯೇ ಇರೋದಿಲ್ಲ. ಇದೊಂದು ನೀವು ಅಪ್ಲೈ ಮಾಡಿದ್ರೆ ಸಾಕು. ಈ ರೀತಿ ನಾನು ತೋರಿಸೋ ರೀತಿ ನೀವು, ನಾನಿಲ್ಲಿ ಕೈ ಮೇಲೆ ತೋರಿಸ್ತೀನಿ ನೋಡಿ, ಆ ರೀತಿ ನೀವು ತಲೆ ಮೇಲೆ ಪಾದದ ಮೇಲೆ ಈ ರೀತಿ ಇಟ್ಕೊಳ್ಳೋದ್ರಿಂದ ಹೀಟ್ಗೆ ನಮಗೆ ನೋವು ಅನ್ನೋದು ಕಡಿಮೆ ಆಗುತ್ತೆ. ಈ ರೀತಿ ಒಂದು ಸರಿ ಟ್ರೈ ಮಾಡಿ. ನೋಡಿದ್ರಲ್ಲ, ನಿಮ್ಗೆ ಈ ಟಿಪ್ಸಲ್ಲಿ ಯಾವ ಟಿಪ್ ಇಷ್ಟ ಇದೆ ಅಂತ ನನಗೆ ಕಾಮೆಂಟ್ ಮಾಡಿ. ಹೊಸದಾಗಿ ನನ್ನ ಚಾನಲನ್ನು ಯಾರಾದ್ರು ನೋಡ್ತಿದ್ರು ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನು ಕ್ಲಿಕ್ ಮಾಡಿ. ನಾನು ಮಾಡುವಂಥ ಎಲ್ಲ ವೀಡಿಯೋಸ್ಗೂ ನಿಮಗೆ ನೋಟಿಫಿಕೇಷನ್ ಅನ್ನೋದು ಬರುತ್ತೆ. ಪ್ಲೀಸ್ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಸ್ವಾತಿ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಕೆಲವೊಂದು ಟಿಪ್ಸನ್ನು ಶೇರ್ ಮಾಡ್ತಿದ್ದೀನಿ. ಫಸ್ಟ್ ಟಿಪ್ ಬಂದುಬಿಟ್ಟು, ನಾನಿಲ್ಲಿ ಒಂದು ಪೌಡರನ್ನು ತೋರಿಸ್ತಾ ಇದ್ದೀನಲ್ಲ, ಈ ಪೌಡರ್ ನಮಗೆ ದೇಹಕ್ಕೆ ತುಂಬಾ ಒಳ್ಳೆಯದು. ನಮಗೆ ಡೈಜೆಷನ್ ಪ್ರಾಬ್ಲಮ್ ಆಗಿರ್ಬೋದು, ಮತ್ತು ಶುಗರ್ ಇರೋರು ಇದು ಡೈಲಿ ಒಂದೊಂದು ಸ್ಪೂನನ್ನು ತಿನ್ನಬೇಕಂತೆ. ಅದು ಈ ಪೌಡರ್ ನಾನು ಯಾವ ರೀತಿ ಮಾಡಿದ್ದೀನಿ, ಅದರಲ್ಲಿ ಏನೆಲ್ಲ ಹಾಕಿದ್ದೀನಿ ಅಂತ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ. ಈ ಪೌಡರನ್ನು ನಾವು ಏನು ಮಾಡಬೇಕಂದ್ರೆ, ಒಂದೊಂದು ಸ್ಪೂನ್ ನಾವು ಡೈಲಿ ನಾವು ಏನೇ ಟಿಫನ್ ಮಾಡ್ತೀವಿ ಅದರಲ್ಲಿ ಒಂದೊಂದು ಸ್ಪೂನ್ ನಾವು ಒಗ್ಗರಣೆಗೆ ಹಾಕ್ಕೊಳ್ಳೋದ್ರಿಂದ ನಮಗೆ ಟೇಸ್ಟು ತುಂಬ ಚೆನ್ನಾಗಿರುತ್ತೆ, ಮತ್ತು ನಮಗೆ ಫುಡ್ಡು ಜೀರ್ಣನೂ ಚೆನ್ನಾಗಾಗುತ್ತೆ, ಮತ್ತು ಶುಗರ್ ಇರೋರಿಗೆ ತುಂಬಾ ಒಳ್ಳೆಯದು. ಶುಗರ್ ಕೂಡ ಸ್ವಲ್ಪ ಕಡಿಮೆ ಆಗುತ್ತೆ. ಈ ರೀತಿ ಒಂದು ಸಾರಿ ಟ್ರೈ ಮಾಡಿ. ನಿಮಗೆ ಈ ಟಿಪ್ಸ್ ಇಷ್ಟವಾದರೆ ಪ್ಲೀಸ್ ನನ್ನ ಚಾನಲ್ಗೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ. ನಾನು ಮಾಡುವಂಥ ಎಲ್ಲ ವೀಡಿಯೋಸು ನಿಮಗೆ ನೋಟಿಫಿಕೇಷನ್ ಅನ್ನೋದು ಬರುತ್ತೆ. ಸೆಕೆಂಡ್ ಟಿಪ್ ಬಂದುಬಿಟ್ಟು, ನಾವು ಈ ರೀತಿ ರೈಸ್ ಸ್ವಲ್ಪ ಮಿಕ್ಕಿರುತ್ತಲ್ಲ, ನಾವೆಷ್ಟೇ ಕಡಿಮೆ ಮಾಡಿದ್ರೂ ಸ್ವಲ್ಪ ಆದರೂ ರೈಸ್ ಮಿಕ್ಕಿರುತ್ತೆ. ಆ ಮಿಕ್ಕಿರುವಂಥ ಅನ್ನವನ್ನು ಯಾರೂ ತಿನ್ನೋದಿಲ್ಲ, ಮತ್ತು ಈ ರೀತಿ ಮುದ್ದೆಗೆ ಹಾಕುವನ ಅಂದರೂ ಕೂಡ ಸ್ವಲ್ಪ ಜನ ಆ ರೈಸಿಂದ ಮಾಡಿರೋಂಥ ಮುದ್ದೆ ಕೂಡ ಸರಿಯಾಗಿ ತಿನ್ನೋದಿಲ್ಲ. ಅಂಥ ಟೈಮಲ್ಲಿ ಏನು ಮಾಡಬೇಕಂದ್ರೆ, ನೀವು ಎಷ್ಟು ಅಕ್ಕಿ ಹಾಕ್ಕೊತೀರೋ ಅಷ್ಟು ಅಕ್ಕಿಯನ್ನು ಹಾಕ್ಕೊಂಡು, ಮತ್ತು ಅದ್ರ ಜೊತೆಗೆ ಈ ಮಿಕ್ಕಿರುವಂಥ ಅನ್ನವನ್ನು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ ಅದರಲ್ಲಿ ಇಡಬೇಕು. ಈ ರೀತಿ ಮಾಡುವುದರಿಂದ ನಮಗೆ ರೈಸ್ ಹಾಕಿ ಮುದ್ದೆ ಮಾಡಿರ್ತೀವಿ ಅನ್ನೋ ಫೀಲಿಂಗ್ ಕೂಡ ಇರೋದಿಲ್ಲ, ಮತ್ತು ಟೇಸ್ಟು ಚೆನ್ನಾಗಿರುತ್ತೆ, ಮತ್ತು ನಮಗೆ ರೈಸ್ ಕೂಡ ವೇಸ್ಟ್ ಆಗೋದಿಲ್ಲ. ಈ ರೀತಿ ಟ್ರೈ ಮಾಡಿ. ನಾನು ಯಾವತ್ತಾದರೂ ರೈಸ್ ಮಿಕ್ಕಿರೋಂಥ ಟೈಮಲ್ಲಿ ನಾನು ಈ ರೀತಿ ಮುದ್ದೆಯನ್ನು ಮಾಡ್ಕೊತೀನಿ. ಟಿಪ್ ನಂಬರ್ 3, ನಾವು ಈ ರೀತಿ ಸೊಪ್ಪು ಸಾರು ಆಗಿರ್ಬೋದು, ಇಲ್ಲಾಂದರೆ ಏನಾದರೂ ಟಿಫನ್ ಮಾಡುವಂಥ ಟೈಮಲ್ಲಿ ನಾವು ಆ ಕುಕ್ಕರಲ್ಲಿ ಸ್ವಲ್ಪ ನಾವು ಯೂಸ್ ಮಾಡುವಂಥ ಆಯಿಲನ್ನು ಹಾಕಿ ಮತ್ತು ನಾವು ಸ್ಟವ್ ಮೇಲೆ ಇಡಬೇಕು. ಈ ರೀತಿ ಮಾಡೋದ್ರಿಂದ ನಮಗೆ ಆ ಗ್ಯಾಸ್ ಅನ್ನೋದು ಆಚೆ ಬರ್ದಿರ, ಆ ಕ್ಯಾಪ್ ಎಲ್ಲ ಗಲೀಜಾಗ್ದಿರ ಇರುತ್ತೆ. ಕ್ಲೀನಾಗಿ ಕುಕ್ಕರ್ ಅನ್ನೋದು ಕ್ಲೀನಾಗಿರುತ್ತೆ. ವಿಸಲಲ್ಲಿ ಕೂಡ ಏನು ರೈಸ್ ಆಗಿರ್ಬೋದು ಏನಾದರೂ ಸೇರ್ಕೊಂಡಿರ ಕ್ಲೀನಾಗೆ ಇರುತ್ತೆ. ಈ ರೀತಿ ಟ್ರೈ ಮಾಡಿ. ನಿಮ್ಗೆ ಈ ಟಿಪ್ಸ್ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ ಕೂಡ ನನ್ನ ವೀಡಿಯೋವನ್ನು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋಕ್ಕೆ ಹೇಳಿ. ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಟಿಪ್ ನಂಬರ್ 4, ತುಂಬ ಜನ ಈ ರೀತಿ ಕೌಂಟರ್ ಟಾಪ್ ಮೇಲೆ ನಾವು ತರಕಾರಿ ಎಲ್ಲ ಈ ರೀತಿ ಕಟ್ ಮಾಡ್ಕೊತಾ ಇರ್ತೀವಲ್ಲ, ಬೇಗ ಕೆಲಸ ಆಗಬೇಕು ಅಂತ. ಯಾಕಂದರೆ ಈ ರೀತಿ ಕಟ್ ಮಾಡ್ಕೊಳ್ಳೋದ್ರಿಂದ ನೈಟು ನಾವು ಎಷ್ಟೇ ವಾಶ್ ಮಾಡಿದ್ರೂ ಬೆಳಗ್ಗೆ ಆದ ತಕ್ಷಣ ಇನ್ನೂ ಒಂದು ಸರಿ ನಾವು ವಾಶ್ ಮಾಡಿ ನಾವು ಈ ರೀತಿ ತರಕಾರಿಯನ್ನು ಕಟ್ ಮಾಡ್ಕೋಬೇಕು. ಈ ರೀತಿ ಕಟ್ ಮಾಡ್ಕೊಳ್ಳೋದು ಯಾಕೆ ಅಂದರೆ, ನಾವು ನೈಟು ವಾಶ್ ಮಾಡಿರ್ತೀವಿ, ಆದರೆ ಅಲ್ಲಿ ಜಿರಳೆಗಳು ಈ ರೀತಿ ಎಲ್ಲ ಕೌಂಟರ್ ಟಾಪ್ ಮೇಲೆ, ಶಿಂಕಲ್ಲಿ, ಗ್ಯಾಸ್ ಸ್ಟವ್ ಮೇಲೆ ಎಲ್ಲ ಹತ್ರ ಓಡಾಡಿರುತ್ತೆ. ನಮ್ಗೆ ಅದಕ್ಕೆ ಗೊತ್ತಾಗೋದಿಲ್ಲ. ಮಾರ್ನಿಂಗ್ ಎದ್ದಿದ ತಕ್ಷಣವೇ ನಾವು ಟಿಫನ್ ಮಾಡಬೇಕು, ಅರ್ಜೆಂಟು ಟೈಮ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾವು ವಾಶ್ ಮಾಡ್ದಿರೇ ಬೇಗ ನಾವು ಕಟ್ ಮಾಡ್ಕೊಂಬಿಡ್ತೀವಿ, ಕ್ಲೀನ್ ಮಾಡ್ದಿರೇ. ಆ ರೀತಿ ಮಾಡೋದ್ರಿಂದ ನಮಗೆ ಹೆಲ್ತ್ ಇಶ್ಯೂಸ್ ಅನ್ನೋದು ಆಗುತ್ತೆ. ಫಸ್ಟ್ ಆಫ್ ಆಲ್ ಏನು ಮಾಡಬೇಕಂದ್ರೆ, ನಾವು ಮಾರ್ನಿಂಗ್ ಎದ್ದಿದ ತಕ್ಷಣವೇ ಕೌಂಟರ್ ಟಾಪ್, ಗ್ಯಾಸ್ ಸ್ಟವ್ ಇನ್ನೊಂದು ಸರಿ ನಾವು ಕ್ಲೀನಾಗಿ ವಾಶ್ ಮಾಡಿದ ನಂತರ ನಾವು ತರಕಾರಿ ಕಟ್ ಮಾಡ್ಕೊಳ್ಳೋದಾಗಲಿ ಮತ್ತು ನಾವು ಟಿಫನ್ ಮಾಡ್ಕೊಳ್ಳೋದಾಗಲಿ ಈ ರೀತಿ ಮಾಡಬೇಕು. ಟಿಪ್ ನಂಬರ್ 5, ನಾನಿಲ್ಲಿ ಚಪಾತಿ ಹಿಟ್ಟನ್ನು ತಗೊಂಡಿದ್ದೀನಿ. ಇದ್ರ ಜೊತೆಗೆ ನಾನು ಸ್ವಲ್ಪ ಒಂದು ಸ್ಪೂನಷ್ಟು ಶುಗರನ್ನು ಆ್ಯಡ್ ಮಾಡ್ಕೊತಿದ್ದೀನಿ, ಮತ್ತು ಸ್ವಲ್ಪ ಸಾಲ್ಟು, ಮತ್ತು ಸ್ವಲ್ಪ ನೀರನ್ನು, ನನಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ತಗೊಂಡು ಕ್ಲೀನಾಗಿ ನಾನು ಹಿಟ್ಟನ್ನು ಕಲಿಸ್ಕೊತಿದ್ದೀನಿ. ಈ ರೀತಿ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಮತ್ತು ನಾನು ಒಂದು 1/2 ಸ್ಪೂನಷ್ಟು ನಾನು ಇಲ್ಲಿ ಸ್ವಲ್ಪ ಆಯಿಲನ್ನು ಹಾಕ್ಕೊತಿದ್ದೀನಿ. ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ
ನಾನು ಒಂದು 5 to 10 ಮಿನಿಟ್ಸ್ ನಾನು ಇದು ನೆನೆಯೋಕ್ಕೆ ಬಿಡ್ತಾಯಿದ್ದೀನಿ. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 5 to 10 ಮಿನಿಟ್ಸ್ ಇದನ್ನು ಟಚ್ ಮಾಡೋಕ್ಕೆ ಹೋಗಬೇಡಿ, ಚೆನ್ನಾಗೆ ನೆನಿಬೇಕು. ಈ ರೀತಿ ಮಾಡೋದ್ರಿಂದ ನಮ್ಗೆ ಚಪಾತಿ ಅನ್ನೋದು ತುಂಬ ಸಾಫ್ಟಾಗಿ ತಿಕ್ಕಾಗಿ ಬರುತ್ತೆ ಮತ್ತು ನಮಗೆ ಚೆನ್ನಾಗಿ ನೀಟಾಗಿ ಕೂಡ ಇರುತ್ತೆ. ಈ ರೀತಿ ಟ್ರೈ ಮಾಡಿ. ಮತ್ತು ನಾನು 10 ಮಿನಿಟ್ಸ್ ಆಯಿತು. ನಾನು ಇಲ್ಲಿ ಈ ರೀತಿ ಸ್ವಲ್ಪ ಆಯಿಲನ್ನು ಅಪ್ಲೈ ಮಾಡಿಬಿಟ್ಟು ಈ ರೀತಿ ಫೋಲ್ಡ್ ಮಾಡಿ ಇಟ್ಟಿದ್ದೀನಿ. ಈ ರೀತಿ ಫೋಲ್ಡ್ ಮಾಡಿದ ನಂತರ ನಾನು ಈ ರೀತಿ ಚಪಾತಿಯನ್ನು ಮಾಡ್ಕೊತಿದ್ದೀನಿ. ಈ ರೀತಿ ಮಾಡಿ ಮತ್ತು ನಾವು ಈ ರೀತಿ ಬಿಸಿ ಮಾಡ್ಕೊಳ್ಳೋದ್ರಿಂದ ನಮಗೆ ಚಪಾತಿ ತುಂಬ ಸಾಫ್ಟಾಗಿ ತಿಕ್ಕಿಯಾಗಿ ಬರುತ್ತೆ. ನೀವು ಒಂದು ಸರಿ ಟ್ರೈ ಮಾಡಿ. ಈ ರೀತಿ ನೋಡಿ ತುಂಬ ಚೆನ್ನಾಗಿ ನೀಟಾಗಿ ಬರ್ತಾಯಿದೆ. ನಿಮಗೆ ಈ ವಿಡಿಯೋ ಇಷ್ಟವಾದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಪ್ಲೀಸ್ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಒಂದು ಲೈಕನ್ನು ಮಾಡಿ. ನೀವು ಸಪೋರ್ಟ್ ಮಾಡೋದ್ರಿಂದ ನಾನು ಇಂತಹ ಒಳ್ಳೆಯ ಟಿಪ್ಸನ್ನು ನಿಮಗೆ ಶೇರ್ ಮಾಡ್ತಾ ಇರ್ತೀನಿ. ನೋಡಿದ್ರಲ್ಲ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಸ್ವಾತಿ ಚಾನಲ್. ಇವತ್ತು ಕೆಲವೊಂದು ಕಿಚನ್ ಟಿಪ್ಸನ್ನು ಶೇರ್ ಮಾಡ್ತಿದ್ದೀನಿ. ಈ ವಿಡಿಯೋನ ಕೊನೆ ತನಕ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ನಿಮ್ಗೆ ಇಷ್ಟವಾದರೆ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ತುಂಬ ಜನ ಆಗಲೇ ನೋಡ್ತಿದ್ದೀರಾ, ಸಬ್ಸ್ಕ್ರೈಬ್ ಯಾರೂ ಮಾಡ್ತಿಲ್ಲ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ನನ್ನ ಚಾನಲ್ಗೆ ಹೆಲ್ಪ್ ಮಾಡಿ, ಸಪೋರ್ಟ್ ಮಾಡಿ. ಫಸ್ಟ್ ಟಿಪ್ ಏನು ಅಂತ ನೋಡೋಣ. ಫಸ್ಟ್ ಟಿಪ್ ಬಂದುಬಿಟ್ಟು ನಾನಿಲ್ಲಿ ಪ್ಲಾಸ್ಟಿಕ್ ಕಪ್ಪನ್ನು ತಗೊಂಡು ಅದರಲ್ಲಿ ಸ್ವಲ್ಪ ಅಕ್ಕಿ ಮತ್ತು ಒಂದು ಸ್ಪೂನಷ್ಟು ಅಡುಗೆ ಸೋಡಾ ಮತ್ತು ಸ್ವಲ್ಪ ಒಂದು 4ರಿಂದ 5ವರೆಗೂ ನಾನು ಲವಂಗವನ್ನು ತಗೊಂಡಿದ್ದೀನಿ. ಇದನ್ನು ನಾವು ಈ ರೀತಿ ಬಟ್ಟೆಗಳ ಮಧ್ಯೆ ಕಬೋರ್ಡಲ್ಲಿ ಇಡೋದ್ರಿಂದ ನನಗೆ ಮಳೆಗಾಲ ಬಂದಾಗ ಒಂಥರ ಬ್ಯಾಡ್ ಸ್ಮೆಲ್ ಅನ್ನೋದು ಬರ್ತಾ ಇರುತ್ತೆ. ನೀರಿನ ಅಂಶ ಅನ್ನೋದು ಬಿಟ್ಕೊಂಡ್ಬಿಟ್ಟು ನಮಗೆ ಬ್ಯಾಡ್ ಸ್ಮೆಲ್ ಅನ್ನೋದು ಬರ್ತಾ ಇರುತ್ತೆ. ಆ ಬ್ಯಾಡ್ ಸ್ಮೆಲ್ ಹೋಗೋದಕ್ಕೆ ತುಂಬಾ ಇದು ವರ್ಕ್ ಆಗುತ್ತೆ. ಈ ರೀತಿ ಒಂದು ಸರಿ ಟ್ರೈ ಮಾಡಿ. ನಿಮಗೆ ಈ ಟಿಪ್ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮನೆಯಲ್ಲಿ ಈ ರೀತಿ ತೊಗರಿಬೇಳೆ ಇರುತ್ತಲ್ಲ, ನಾವು ಎಷ್ಟೇ ಕ್ಲೀನ್ ಮಾಡಿದ್ರೂ ಅದರಲ್ಲಿ ಹುಳ ಅನ್ನೋದು ಬೀಳ್ತಾ ಇರುತ್ತೆ, ಅದು ಸಹಜ. ಅದನ್ನು ಯಾವ ರೀತಿ ನಾವು ಹುಳ ಬೀಳ್ದಿರ ಮಾಡ್ಕೋಬೇಕು ಅಂತ ಈ ಟಿಪ್ಪನ್ನು ಫಾಲೋ ಮಾಡಿ. ಬನ್ನಿ ಆ ಟಿಪ್ ಏನು ಅಂತ ನೋಡೋಣ. ತೊಗರಿಬೇಳೆ ಜೊತೆಯಲ್ಲಿ ಸ್ವಲ್ಪ ನಾವು ಯೂಸ್ ಮಾಡುವಂಥ ಸ್ವಲ್ಪ ಸಾಲ್ಟನ್ನು ಹಾಕ್ಕೋಬೇಕು. ಅದು ಕಲ್ಲು ಉಪ್ಪಾಗಿರ್ಬೋದು, ಬೇರೆ ಆದರೂ ನೈಸ್ ಉಪ್ಪಾದರೂ ಆಗಿರ್ಬೋದು. ಸ್ವಲ್ಪ ಹಾಕ್ಕೊಂಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮತ್ತು ಈ ರೀತಿ ಕ್ಯಾಪನ್ನು ಕ್ಲೋಸ್ ಮಾಡಿ ಇಡಿ. ನಿಮಗೆ ಹುಳ ಅನ್ನೋದು ಬೀಳೋದಿಲ್ಲ. ಮತ್ತು ನಾವು ಸಾಂಬಾರು ಹಾಕ್ಕೊಳ್ಳುವಾಗ ಸ್ವಲ್ಪ ನೋಡಿಕೊಂಡು ಸಾಲ್ಟ್ ಅನ್ನೋದು ಹಾಕ್ಕೋಬೇಕು, ಯಾಕಂದರೆ ಆಲ್ರೆಡಿ ನಾವು ತೊಗರಿಬೇಳೆಯಲ್ಲಿ ಸಾಲ್ಟನ್ನು ಹಾಕಿರ್ತೀವಿ. ನೆಕ್ಸ್ಟ್ ಟಿಪ್ ಬಂದುಬಿಟ್ಟು ಟಿಪ್ ನಂಬರ್ 3. ನಾವು ಬಾಳೆಹಣ್ಣು ತಗೊತಾ ಇರ್ತೀವಿ. ಬಾಳೆಹಣ್ಣಾಗಿರ್ಬೋದು, ಆಪಲ್ ಆಗಿರ್ಬೋದು, ಈ ರೀತಿ ಫ್ರೂಟ್ಸ್ ತಗೊಳ್ಳೋವಾಗ ನಮಗೆ ಅದ್ರಿಗೆ ನೊಣಗಳನ್ನೋದು ಜಾಸ್ತಿ ಬರ್ತಾ ಇರುತ್ತೆ, ಬೇಗ ಕೊಳ್ತೋಗ್ತಾ ಇರುತ್ತೆ. ಆ ರೀತಿ ಕೊಳ್ತೋಗ್ದಿರ ಇರಬೇಕಾ? ಹಾಗಾದರೆ ಈ ಟಿಪ್ಪನ್ನು ಫಾಲೋ ಮಾಡಿ. ಈ ಟಿಪ್ ಫಾಲೋ ಮಾಡಿದ್ರೆ ನಿಮಗೆ ಬೇಗ ನೊಣಗಳು ಅನ್ನೋದು ಬರೋದಿಲ್ಲ ಮತ್ತು ನಮಗೆ ಬೇಗ ಕೊಳ್ತೋಗೋದಿಲ್ಲ. ನಾನಿಲ್ಲಿ ಒಂದು ಕವರಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಈ ರೀತಿ ಕವರಲ್ಲಿ ಹಾಕ್ಕೊಂಬಿಟ್ಟು ನಾವು ಈ ರೀತಿ ಕ್ಲೀನಾಗಿ ಆ ಕವರಲ್ಲಿ ಈ ರೀತಿ ಹಾಕ್ಕೋಬೇಕು. ನಿಮ್ಗೆ ಇನ್ನೂ ಬೇಕಂದರೆ ಪೇಪರ್ ಕವರ್ ಬರುತ್ತಲ್ಲ, ಆ ಕವರ್ ಅದು ಪರವಾಗಿಲ್ಲ. ಈ ರೀತಿ ಹಾಕ್ಕೊಂಡು ರಿವರ್ಸಲ್ಲಿ ನಾವು ಈ ರೀತಿ ಒಂದು ಬೌಲಲ್ಲಿ ಹಾಕಿ ಕ್ಲೋಸ್ ಮಾಡಿ ಇಡಬೇಕು. ಈ ರೀತಿ ಮಾಡೋದ್ರಿಂದ ನಮಗೆ ನೊಣಗಳನ್ನೋದು ಬರೋದಿಲ್ಲ, ಅದ್ರ ಒಳಗಡೆ ಅನ್ನೋದು ಹೋಗೋದಿಲ್ಲ, ನಮಗೆ ಡಿಸೀಸ್ ಬರ್ದಿರ ಇರುತ್ತೆ. ಈ ರೀತಿ ಫ್ರೂಟ್ಸ್ ಏನಾದರೂ ತರೋವಂಥ ಟೈಮಲ್ಲಿ ನಾವು ಈ ರೀತಿ ಕವರಲ್ಲಿ ಹಾಕಿಬಿಟ್ಟು ಈ ರೀತಿ ರಿವರ್ಸಲ್ಲಿ ಇಡಬೇಕು. ಟಿಪ್ ನಂಬರ್ 4. ನಾವಿಲ್ಲಿ ತುಪ್ಪವನ್ನು ತರ್ತಾ ಇರ್ತೀವಲ್ಲ, ಅಂಗಡಿಯಲ್ಲಾಗಿರ್ಬೋದು ಇಲ್ಲ ಮನೆಯಲ್ಲಾಗಿರ್ಬೋದು ಮಾಡ್ತಾ ಇರ್ತೀವಿ. ಅದು ಕೆಮಿಕಲ್ಲ ಇಲ್ಲ ಒರ್ಜಿನಲ್ಲ ಅಂತ ನಾವು ಯಾವ ರೀತಿ ಕಂಡುಹಿಡೋದು ಅಂತ ತೋರಿಸ್ತೀನಿ. ಸ್ವಲ್ಪ ನಾನು ಗ್ಲಾಸಲ್ಲಿ ನೀರನ್ನು ತಗೊಂಡಿದ್ದೀನಿ. ಆ ನೀರಲ್ಲಿ 1 ಸ್ಪೂನಷ್ಟು ತುಪ್ಪವನ್ನು ಹಾಕಿರ್ತಾಯಿದ್ದೀನಿ ನೋಡಿ. ಅದು ನೀರಿನಲ್ಲಿ ಮುಳುಗ್ದಿರ ಹಾಗೆ ಮೇಲೇ ಇದ್ದರೆ ಅದು ಒರ್ಜಿನಲ್ ಅಂತ. ಇಲ್ಲ ನೀರಿನಲ್ಲಿ ತುಂಬ ಬೇಗ ಮುಳುಗೋಗೋದಂದರೆ ಅದು ಡೂಪ್ಲಿಕೇಟ್ ಅಂತ ಅರ್ಥ. ಈ ರೀತಿ ನಾವು ತುಪ್ಪವನ್ನು ಒರ್ಜಿನಲ್ಲ ಇಲ್ಲ ಅಂದರೆ ಏನಾದರೂ ಕಲ್ತಿನ ಅಂತ ನಾವು ಈಸಿಯಾಗಿ ನಾವು ಕಂಡಿಡ್ಬೋದು. ನೀವೇ ನೋಡ್ತಾ ಇರ್ಬೋದು, ಆ ತುಪ್ಪ ಅನ್ನೋದು ಇನ್ನೂ ಮೇಲೇ ಇದೆ, ಕೆಳಗಡೆಗಂತೂ ಹೋಗಿಲ್ಲ. ಈ ರೀತಿ ನೀವು ಯಾವತ್ತಾದರೂ ತುಪ್ಪವನ್ನು ಆಚೆಗೆ ಆಗಿರ್ಬೋದು, ನಾವು ಮನೆಯಲ್ಲಾಗಿರ್ಬೋದು ಮಾಡಿರುವಂಥ ತುಪ್ಪವನ್ನು ಈ ರೀತಿ ನಾವು ಒರ್ಜಿನಲ್ಲ ಇಲ್ಲಾಂದರೆ ಫೇಕ್ ಅಂತ ನಾವು ಕಂಡಿಡ್ಬೋದು. ನೆಕ್ಸ್ಟ್ ಟಿಪ್ ಏನು ಅಂತ ನೋಡೋಣ. ನಾವು ವಾಷಿಂಗ್ ಮಿಷಿನಲ್ಲಿ ಈ ರೀತಿ ಬ್ಲೌಸಸ್ಸನ್ನು ಹಾಕ್ತಾ ಇರ್ತೀವಲ್ಲ,
ಬ್ಲೌಸಸನ್ನು ಹಾಕುವಂಥ ಟೈಮಲ್ಲಿ ನಮಗೆ ಅದು ಉಕ್ಸ್ ಇರುತ್ತಲ್ಲ ಆ ಉಕ್ಸ್ ಅನ್ನೋದು ವಾಷಿಂಗ್ ಮಿಷಿನ್ಗೆ ತೆಗ್ಲೋದು, ಈ ರೀತಿ ಸೌಂಡ್ ಬರೋದು ಮತ್ತು ಆ ಉಕ್ಸ್ ಅನ್ನೋದು ಒಡೆದೋಗೋದು, ಈ ರೀತಿ ಡ್ಯಾಮೇಜ್ ಆಗೋದು ಆಗ್ತಾ ಇರುತ್ತೆ. ಆ ರೀತಿ ಡ್ಯಾಮೇಜ್ ಆಗದಿರ ನಮಗೆ ಕ್ಲೀನಾಗಿರಬೇಕು ವಾಷಿಂಗ್ ಮಿಷಿನಲ್ಲಿ ಹಾಕಿದಾಗ ಅಂದಾಗ ಈ ರೀತಿ ಟ್ರೈ ಮಾಡಿ. ನಾನಿಲ್ಲಿ ಉಕ್ಸ್ ಇದೆಯಲ್ಲ ಅದರಲ್ಲಿ ನಾನು ಈ ರೀತಿ ಫೋಲ್ಡ್ ಮಾಡ್ತಾಯಿದ್ದೀನಿ. ಈ ರೀತಿ ಫೋಲ್ಡ್ ಮಾಡಿಬಿಟ್ಟು ಮನೆಯಲ್ಲಿ ರಬ್ಬರ್ ಬ್ಯಾಂಡ್ ಇರುತ್ತಲ್ಲ, ದುಡ್ಡಿಗೆ ಹಾಕ್ಕೊಳ್ಳೋಂಥ ರಬ್ಬರ್ ಬ್ಯಾಂಡು, ಆ ರಬ್ಬರ್ ಬ್ಯಾಂಡನ್ನು ತಗೊಂಡು ಈ ರೀತಿ ಕ್ಲೀನಾಗಿ ಫೋಲ್ಡ್ ಮಾಡಿಬಿಟ್ಟು ಅದಕ್ಕೆ ನಾವು ರಬ್ಬರ್ ಬ್ಯಾಂಡನ್ನು ಹಾಕ್ಕೋಬೇಕು. ಈ ರೀತಿ ರಬ್ಬರ್ ಬ್ಯಾಂಡ್ ಹಾಕ್ಕೊಳ್ಳೋದ್ರಿಂದ ನಮಗೆ ಉಕ್ಸ್ ಅನ್ನೋದು ಒಡೆದೋಗೋದಿಲ್ಲ ಮತ್ತು ಬ್ಲೌಸ್ ಕೂಡ ನೀಟಾಗಿರುತ್ತೆ, ವಾಷಿಂಗ್ ಮಿಷಿನ್ ಕೂಡ ಬೇಗ ಹಾಳಾಗೋದಿಲ್ಲ. ಈ ರೀತಿ ಟ್ರೈ ಮಾಡಿ. ಬ್ಲೌಸಸ್ಸನ್ನು ಹಾಕುವಂಥ ಟೈಮಲ್ಲಿ ಆ ಉಕ್ಸ್ಗೆ ಈ ರೀತಿ ರಬ್ಬರ್ ಬ್ಯಾಂಡನ್ನು ಹಾಕಿ. ನೋಡಿದ್ರಲ್ಲ, ಇವತ್ತಿನ ಟಿಪ್ಸ್ ಇಷ್ಟೇ. ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನಾನು ಮಾಡುವಂಥ ಎಲ್ಲ ವೀಡಿಯೋಸ್ಗೂ ನೋಟಿಫಿಕೇಷನ್ ಅನ್ನೋದು ಬರುತ್ತೆ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಸ್ವಾತಿ ಚಾನಲ್. ಇವತ್ತು ಕೆಲವೊಂದು ಕಿಚನ್ ಟಿಪ್ಸನ್ನು ಶೇರ್ ಮಾಡ್ತಿದ್ದೀನಿ. ಪ್ಲೀಸ್ ಇನ್ನೂ ನನ್ನ ಚಾನಲ್ಗೆ ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಒಂದು ಲೈಕನ್ನು ಮಾಡಿ. ಈಗ ಫಸ್ಟ್ ಟಿಪ್ ಏನು ಅಂತ ನೋಡೋಣ. ನಾವು ಫ್ರೂಟ್ಸನ್ನು ತರ್ತಾ ಇರ್ತೀವಲ್ಲ, ನಾವು ಎಷ್ಟು ನೀಟಾಗಿ ಇಟ್ಕೊಂಡ್ರೂ ಫ್ರೂಟ್ಸ್ ಅನ್ನೋದು ಬೇಗ ಕೆಟ್ಟೋಗ್ತಾ ಇರುತ್ತೆ. ಅದು ಕೆಟ್ಟೋಗ್ದಿರೋ ತುಂಬ ದಿನ ಫ್ರೆಶ್ ಆಗಿರಬೇಕು ಅಂದರೆ ಈ ರೀತಿ ಟ್ರೈ ಮಾಡಿ. ನಾನಿಲ್ಲಿ ಬಾಳೆಹಣ್ಣನ್ನು ತಗೊಂಡಿದ್ದೀನಲ್ಲ, ಅದನ್ನು ಈ ರೀತಿ ನ್ಯೂಸ್ ಪೇಪರಲ್ಲಿ ಈ ರೀತಿ ಫೋಲ್ಡ್ ಮಾಡಿ ಇಡ್ತಾಯಿದ್ದೀನಿ. ಇದೇ ರೀತಿ ನೀವು ಏನೇನು ಫ್ರೂಟ್ಸ್ ತಂದಿರ್ತೀರ ಅದನ್ನೆಲ್ಲ ಈ ರೀತಿ ನ್ಯೂಸ್ ಪೇಪರಲ್ಲಿ ಫೋಲ್ಡಿಂಗ್ ಮಾಡಿಬಿಟ್ಟು ಇಟ್ಟು ಮತ್ತು ಇದನ್ನೆಲ್ಲ ಒಂದು ಕವರಲ್ಲಿ ಹಾಕಿ ಇಡಿ. ಈ ರೀತಿ ಮಾಡೋದ್ರಿಂದ ನಮಗೆ ತುಂಬ ದಿನ, ಎಷ್ಟು ದಿನ ಆದರೂ ನಮಗೆ ಫ್ರೂಟ್ಸ್ ಅನ್ನೋದು ಕೆಟ್ಟೋಗ್ದಿರ ಕ್ಲೀನಾಗಿ ಫ್ರೆಶ್ ಆಗಿ ಇರುತ್ತೆ. ಈ ರೀತಿ ಮಾಡಿ. ನಿಮಗೆ ಈ ಟಿಪ್ಸಲ್ಲಿ ಯಾವ ಟಿಪ್ ಇಷ್ಟ ಆಗಿದೆ ಅಂತ ನನಗೆ ಕಾಮೆಂಟ್ ಮಾಡಿ. ಇನ್ನೂ ನನ್ನ ಚಾನಲನ್ನು ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದರೆ ಪ್ಲೀಸ್ ನನ್ನ ಚಾನಲ್ಗೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬನ್ನು ಮಾಡಿ. ಪಕ್ಕದಲ್ಲಿರುವಂತಹ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ, ಎಲ್ಲ ನೋಟಿಫಿಕೇಷನ್ ಅನ್ನೋದು ಬರುತ್ತೆ. ಪ್ಲೀಸ್ ನನ್ನ ಚಾನಲನ್ನು ಸಪೋರ್ಟ್ ಮಾಡಿ. ನನ್ನ ಕಡೆಯಿಂದ ಇದೊಂದೇ ಒಂದು ಸ್ಮಾಲ್ ರಿಕ್ವೆಸ್ಟ್, ಪ್ಲೀಸ್ ಸಬ್ಸ್ಕ್ರೈಬನ್ನು ಮಾಡಿ. ಈ ರೀತಿ ನಾವು ಫ್ರೂಟ್ಸನ್ನು ಫ್ರೆಶ್ ಆಗಿ ಇಡೋದಕ್ಕೋಸ್ಕರ ಈ ಟಿಪ್ಪನ್ನು ನಾನು ಟ್ರೈ ಮಾಡಿದ್ದೀನಿ. ನೀವು ಒಂದು ಸಾರಿ ಮನೇಲಿ ಟ್ರೈ ಮಾಡಿ. ನೆಕ್ಸ್ಟ್ ಟಿಪ್ ಬಂದುಬಿಟ್ಟು, ನಾವು ಈ ರೀತಿ ಎಗ್ಸನ್ನು ಬಾಯ್ಲ್ ಮಾಡೋದಕ್ಕೋಸ್ಕರ ನಾವು ಈ ರೀತಿ ಪಾತ್ರೆಯಲ್ಲಿ ಇಡ್ತಾ ಇರ್ತೀವಲ್ಲ, ಅದು ಎಗ್ಸ್ ಬಾಯ್ಲ್ ಮಾಡುವಾಗ ಒಂಥರ ಪಾತ್ರೆ ಎಲ್ಲ ಬ್ಲ್ಯಾಕಾಗಿ ಆಗೋಗುತ್ತೆ ಮತ್ತು ಅದನ್ನು ವಾಶ್ ಮಾಡಬೇಕಂದ್ರೆ ತುಂಬಾ ಕಷ್ಟ ಆಗುತ್ತೆ. ಆ ರೀತಿ ಆಗದಿರ ಆ ಪಾತ್ರೆಗೆ ಸ್ವಲ್ಪ ಉಪ್ಪು ಮತ್ತು ಸ್ವಲ್ಪ ಲೆಮನನ್ನು ಹಾಕಿಬಿಟ್ಟು ಚೆನ್ನಾಗಿ ನಾವು ಉಜ್ಜೋದ್ರಿಂದ ನಮಗೆ ಆ ಪಾತ್ರೆಯಲ್ಲಿರುವಂಥ ಬ್ಲ್ಯಾಕ್ನೆಸ್ ಎಲ್ಲ ಕ್ಲೀನಾಗಿ, ಅದರ ಕೊಳೆ ಎಲ್ಲ ಕ್ಲೀನಾಗಿ ಹೋಗಿ ನಮಗೆ ನೀಟಾಗಿ ಆಗುತ್ತೆ. ಈ ರೀತಿ ಟ್ರೈ ಮಾಡಿ. ನಾವು ಎಗ್ಸನ್ನು ಬಾಯ್ಲ್ ಮಾಡಿದ ನಂತರ ನಾವು ಈ ಟಿಪ್ಪನ್ನು ಫಾಲೋ ಮಾಡಬೇಕು. ನಮಗೆ ಈ ಟಿಪ್ಪು ತುಂಬಾ ಯೂಸ್ಫುಲ್ ಆಗುತ್ತೆ. ಈ ರೀತಿ ಟ್ರೈ ಮಾಡಿ. ಈಗ ನೆಕ್ಸ್ಟ್ ಟಿಪ್ ಏನು ಅಂತ ನೋಡೋಣ. ನಾನಿಲ್ಲಿ ಒಂದು ಬೌಲನ್ನು ತಗೊಂಡಿದ್ದೀನಿ ಮತ್ತು ಸ್ವಲ್ಪ ಅಡುಗೆ ಸೋಡಾವನ್ನು ಹಾಕ್ಕೊತಾ ಇದ್ದೀನಿ ಮತ್ತು ಇದ್ರ ಜೊತೆಗೆ ಸ್ವಲ್ಪ ಅರಿಶಿನ ಪುಡಿಯನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ. ಇದು ನಮಗೆ ಯಾವ ರೀತಿ ಉಪಯೋಗ ಆಗುತ್ತೆ, ನಮಗೆ ಏನಕ್ಕೋಸ್ಕರ ನಮಗೆ ಉಪಯೋಗ ಆಗುತ್ತೆ ಅಂತ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ. ನಮಗೆ ಒಂದೊಂದು ಟೈಮಲ್ಲಿ ಇರುವೆಗಳು ಅನ್ನೋದು ಜಾಸ್ತಿ ಕಾಣಿಸ್ತಾ ಇರುತ್ತೆ ಕಿಚನ್ ರೂಮಲ್ಲಿ, ಇಲ್ಲ ಬಾಗಿಲ ಹತ್ರ ಈ ರೀತಿ ಎಲ್ಲ ಕಾಣಿಸ್ತಾ ಇರುತ್ತಲ್ಲ, ಅದನ್ನು ನಾವು ಓಡಿಸ್ಬೇಕಂದ್ರೆ ಈ ರೀತಿ ಟ್ರೈ ಮಾಡಿ. ಈ ಅರಿಶಿನ ಪುಡಿ, ಅಡುಗೆ ಸೋಡಾವನ್ನು ಹಾಕಿ ಮಿಕ್ಸ್ ಮಾಡಿ ಅದನ್ನು ನಾವು ಈ ರೀತಿ ಗೋಡೆ ಮಧ್ಯೆ ಈ ರೀತಿ ಹಾಕಬೇಕು. ಈ ರೀತಿ ಸೈಡಲ್ಲಿ ಈ ರೀತಿ ಹಾಕೋದ್ರಿಂದ ನಮಗೆ ಇರುವೆಗಳು ಅನ್ನೋದು ಬರೋದಿಲ್ಲ. ಈ ರೀತಿ ನೀವು ಕಿಚನ್ ರೂಮಲ್ಲಿ ಮತ್ತು ಬಾಗಿಲ ಹತ್ರ ನಿಮಗೆ ಎಲ್ಲೆಲ್ಲಿ ಇರುವೆಗಳು ಜಾಸ್ತಿ ಇರುತ್ತೆ ಅಲ್ಲೆಲ್ಲಿ ನಾವು ಈ ಪೌಡರನ್ನು ಹಾಕೋದ್ರಿಂದ ನಮಗೆ ಇರುವೆಗಳು ಅನ್ನೋದು ಮತ್ತೆ ಬರೋದಿಲ್ಲ. ಈ ರೀತಿ ಟ್ರೈ ಮಾಡಿ ನೋಡಿ. ಈಗ ಲಾಸ್ಟ್ ಟಿಪ್ ಏನು ಅಂತ ನೋಡೋಣ. ನಾವು ಟೀ ಮಾಡಿದ ನಂತರ ಆ ಪುಡಿಯನ್ನು ನಾವು ಬಿಸಾಕ್ತಾ ಇರ್ತೀವಿ. ಆ ಟೀ ಪುಡಿಯನ್ನು ನಾವು ಬಿಸಾಕ್ದಿರ ನಮಗೆ ಯಾವ ರೀತಿ ಉಪಯೋಗ ಬರುತ್ತೆ ಅಂತ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಈ ಪುಡಿಯನ್ನು ನಾವು ಒಂದು ಬೌಲ್ಗೆ ಹಾಕ್ಕೊಳ್ಳೋಣ. ಈ ಬೌಲ್ಗೆ ಹಾಕ್ಕೊಂಡು ಅದರಲ್ಲಿ ಯಾವುದು ನೀವು ಪಾತ್ರೆಗಳಾಗಿರ್ಬೋದು, ಯಾವುದಾದ್ರೂ ಒಂದು ಸೋಪನ್ನು ಹಾಕ್ಕೊಂಡು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದನ್ನು ನಾವು ಯಾವ ರೀತಿ ಉಪಯೋಗಿಸ್ಬೇಕು, ಏನಕ್ಕೆ ಉಪಯೋಗಿಸ್ಬೇಕು ಅಂದರೆ, ನಾವು ಪಾತ್ರೆಗಳನ್ನು ತೊಳೆಯುವಂಥ ಟೈಮಲ್ಲಿ ಅದರ ಜೊತೆಯಲ್ಲಿ ನಾವು ಇದನ್ನು
ಟೀ ಪೌಡರ್ ಮತ್ತು ಸೋಪನ್ನು ಮಿಕ್ಸ್ ಮಾಡಿದ್ದೀವಲ್ಲ, ಇದನ್ನು ನಾವು ಹಾಕ್ಕೊಂಡು ಪಾತ್ರೆಗಳನ್ನು ತೊಳೆಯೋದ್ರಿಂದ ಅದರ ಮೇಲೆ ಇರುವಂಥ ಜಿಡ್ಡು ಎಲ್ಲ ಕ್ಲೀನಾಗಿ ಹೋಗಿ ಶೈನಿಯಾಗಿ ಕಾಣುತ್ತೆ. ಕ್ಲೀನಾಗಿ ಅದ್ರ ಮೇಲೆ ಇರುವಂಥ ಜಿಡ್ಡೆಲ್ಲ ಕ್ಲೀನಾಗಿ ಹೋಗಿಬಿಡುತ್ತೆ. ಈ ರೀತಿ ನೀವು ಯಾವತ್ತಾದ್ರೂ ಪಾತ್ರೆಗಳನ್ನು ತೊಳೆಯುವಂಥ ಟೈಮಲ್ಲಿ ಕ್ಲೀನಾಗಿ ಇದನ್ನು ತಗೊಂಡು ವಾಶ್ ಮಾಡ್ಕೋಬೋದು. ಈ ರೀತಿ ಕೂಡ ನಮಗೆ ಟೀ ಪೌಡರ್ ತುಂಬಾ ಉಪಯೋಗ ಆಗುತ್ತೆ. ಐ ಹೋಪ್ ನಿಮಗೆ ಈ ಟಿಪ್ಸ್ ಎಲ್ಲ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂತಹ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ. ನಾನು ಮಾಡುವಂಥ ಎಲ್ಲ ವೀಡಿಯೋಸು ನಿಮಗೆ ನೋಟಿಫಿಕೇಷನ್ ಅನ್ನೋದು ಬರುತ್ತೆ. ಒಂದು ಸಲ ನನ್ನ ವೀಡಿಯೋಸನ್ನು ಓಪನ್ ಮಾಡಿ ನಿಮಗೆ ಇಷ್ಟವಾದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಸ್ವಾತಿ ಚಾನಲ್. ಇವತ್ತಿನ ಟಿಪ್ಸ್ ಏನು ಅಂತ ನೋಡೋಣ. ಫಸ್ಟ್ ಟಿಪ್ ಬಂದುಬಿಟ್ಟು, ನಾನಿಲ್ಲಿ ಅನ್ನ ಮಾಡಿದ ನಂತರ ಅದ್ರ ಗಂಜಿ ಬರುತ್ತಲ್ಲ, ಅದನ್ನು ನಾವು ಬಿಸಾಕ್ತಾ ಇರ್ತೀವಿ. ಅದರಿಂದ ಏನು ಉಪಯೋಗ ಅಂತ ಹೇಳ್ತೀನಿ. ಫಸ್ಟು ನಾವು ಅನ್ನ ಗಂಜಿಯನ್ನು ತಗೋಬೇಕು. ಒಂದು ಬಕೆಟಲ್ಲಿ ಹಾಕ್ಕೊಂಡು ಅದರಲ್ಲಿ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಮತ್ತು ಯಾವುದಾದ್ರೂ ಒಂದು ಬಟ್ಟೆಗೆ ಹಾಕುವಂಥ ಲಿಕ್ವಿಡ್ ಇರುತ್ತಲ್ಲ, ಅದನ್ನು ಸ್ವಲ್ಪ ಹಾಕಿ ಒಂದು ಅರ್ಧ ಗಂಟೆ ನಾವು ಕೊಳೆ ಆಗಿರುವಂತಹ ವೈಟ್ ಬಟ್ಟೆಗಳಿರುತ್ತಲ್ಲ, ಅದನ್ನು ಹಾಕಿ ಅರ್ಧ ಗಂಟೆ ನಾವು ನೆನೆಯೋಕ್ಕೆ ಬಿಡಬೇಕು. ಆ ನಂತರ ನಾವು ಅದನ್ನು ಕೇವಲ ಸುಮ್ಮನೆ ಕೈಯಿಂದ ಉಜ್ಜಿದ್ರೆ ಸಾಕು. ಅದು ಕೊಳೆ ಇರುವಂಥ ಎಲ್ಲ ಗಲೀಜಾಗಿರುವಂಥ ವೈಟ್ ಬಟ್ಟೆ ಎಲ್ಲ ಕ್ಲೀನಾಗೆ ಆಗುತ್ತೆ. ನಾವು ಅದಕ್ಕೆ ಬ್ರಷ್ ಹಾಕ್ಕೋಬೇಕಿಲ್ಲ, ಸೋಪ್ ಹಾಕಬೇಕಿಲ್ಲ. ಕೇವಲ ಗಂಜಿ, ಉಪ್ಪು, ಲಿಕ್ವಿಡ್ ಈ ಮೂರು ಇದ್ದರೆ ಸಾಕು. ನಮ್ಮ ವೈಟ್ ಬಟ್ಟೆ ತುಂಬ ಕ್ಲೀನಾಗಿ ನೀಟಾಗಿ ಆಗುತ್ತೆ. ಈ ರೀತಿ ಯಾವತ್ತಾದರೂ ಟ್ರೈ ಮಾಡಿ ನೋಡಿ. ನಿಮಗೆ ಈ ಟಿಪ್ಸ್ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಟಿಪ್ ನಂಬರ್ 2, ಎಲ್ಲರ ಮನೆ ಹತ್ರ ಈ ರೀತಿ ಅಲೋವೆರಾ ಇರುತ್ತೆ. ಅಲೋವೆರಾ ಇಲ್ಲ ಅಂದರೆ ಸ್ವಲ್ಪ ಜೆಲ್ಲಾದರೂ ಉಪಯೋಗಿಸ್ಕೊಳ್ಳಿ. ಅದ್ರ ಜೊತೆಗೆ ಸ್ವಲ್ಪ ಅರಿಶಿನ ಪುಡಿಯನ್ನು ಹಾಕ್ಕೊಂಡು ನಾವು ದಿನ ಫೇಸ್ಗೆ ಅಪ್ಲೈ ಮಾಡೋದ್ರಿಂದ ನಮಗೆ ಫೇಸ್ ಗ್ಲೋ ಅನ್ನೋದು ಬರುತ್ತೆ. ಇದನ್ನು ಅಪ್ಲೈ ಮಾಡಿಕೊಂಡು ಒಂದು 10 ಮಿನಿಟ್ಸ್ ಬಿಡಬೇಕು. ಆ ನಂತರ ನಾವು ವಾಶ್ ಮಾಡಿಕೊಂಡ್ರೆ ನಮ್ಮ ಫೇಸ್ ತುಂಬ ಚೆನ್ನಾಗಿ ಗ್ಲೋ ಆಗಿ ಕಾಣಿಸುತ್ತೆ. ಈ ರೀತಿ ಟ್ರೈ ಮಾಡಿ ನೋಡಿ. ನಿಮಗೆ ಯಾವ ಟಿಪ್ ಇಷ್ಟ ಆಗಿದೆ ಅಂತ ನನಗೆ ಕಾಮೆಂಟ್ ಮಾಡಿ. ಟಿಪ್ ನಂಬರ್ 3, ನಮಗೆ ಮಳೆಗಾಲ ಬಂದರೆ ಮ್ಯಾಚ್ ಬಾಕ್ಸು ಬೇಗ ಅಂಟ್ಕೊಳ್ಳೋದಿಲ್ಲ. ಈ ರೀತಿ ಒದ್ದೆ ಆಗಿರುತ್ತೆ ಕೆಡ್ಡಿಗಳು, ಮತ್ತು ಅದನ್ನು ನಾರ್ಮಲಾಗಿ ಮಾಡಬೇಕಂದ್ರೆ ಈ ರೀತಿ ಟ್ರೈ ಮಾಡಿ ನೋಡಿ. ಈ ರೀತಿ ಟ್ರೈ ಮಾಡೋದ್ರಿಂದ ನಿಮಗೆ ಬೇಗ ಬೆಂಕಿ ಕಡ್ಡಿ ಅನ್ನೋದು ಅಂಟ್ಕೊಳ್ಳುತ್ತೆ. ನಾನಿಲ್ಲಿ ಮನೆಯಲ್ಲಿ ಉಪಯೋಗಿಸುವಂಥ ಪೌಡರನ್ನು ತಗೊಂಡಿದ್ದೀನಿ. ಆ ಪೌಡರನ್ನು ಈ ರೀತಿ ಮ್ಯಾಚ್ ಬಾಕ್ಸ್ಗೆ ಅಪ್ಲೈ ಮಾಡ್ತಾಯಿದ್ದೀನಿ. ಮತ್ತು ಅದೇ ರೀತಿ ಕಡ್ಡಿಗೆ ಕೂಡ ನಾವು ಅಪ್ಲೈ ಮಾಡಬೇಕು. ಈಗ ನೋಡಿ, ತುಂಬ ಸುಲಭವಾಗಿ ನಮಗೆ ಆ ಕಡ್ಡಿ ಅನ್ನೋದು ಅಂಟ್ಕೊಳ್ಳುತ್ತೆ. ಈ ರೀತಿ ಯಾವತ್ತಾದರೂ ನಿಮಗೆ ಮ್ಯಾಚ್ ಬಾಕ್ಸ್ ಅಂಟ್ಕೊಳ್ಳಿಲ್ಲ, ಒದ್ದೆ ಆಗಿದೆ ಅಂದಾಗ ಈ ರೀತಿ ಟ್ರೈ ಮಾಡಿ ನೋಡಿ. ತುಂಬಾ ಎಫೆಕ್ಟಿವ್ ಆಗಿ ವರ್ಕ್ ಆಗುತ್ತೆ. ನಿಮಗೆ ಈ ಟಿಪ್ಸಲ್ಲಿ ಯಾವ ಟಿಪ್ ಇಷ್ಟ ಆಗಿದೆ ಅಂತ ನನಗೆ ಕಾಮೆಂಟ್ ಮಾಡಿ. ಇನ್ನೂ ಯಾರಾದರೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಪ್ಲೀಸ್ ಒಂದು ಸ್ಮಾಲ್ ರಿಕ್ವೆಸ್ಟ್, ನನ್ನ ಚಾನಲ್ಗೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿರುವಂಥ ಬೆಲ್ಲೈಕನನ್ನು ಕ್ಲಿಕ್ ಮಾಡಿದ್ರೆ ನಾನು ಮಾಡುವಂಥ ಹೊಸ ವೀಡಿಯೋಸು ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಪ್ಲೀಸ್ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಟಿಪ್ ನಂಬರ್ 4, ನಾವು ಈರುಳ್ಳಿಯನ್ನು ಕಟ್ ಮಾಡ್ತಾ ಇರ್ತೀವಿ, ಅದರ ಸಿಪ್ಪೆ ಮಾತ್ರ ಬಿಸಾಕ್ತಾ ಇರ್ತೀವಿ. ಅದರ ಸಿಪ್ಪೆಯಿಂದ ಕೂಡ ನಮಗೆ ತುಂಬಾ ಉಪಯೋಗ ಇದೆ. ಅದು ಯಾವ ರೀತಿ ಅಂದರೆ, ನಾವು ಅದರ ಸಿಪ್ಪೆಯನ್ನು ಚೆನ್ನಾಗಿ ಸ್ವಲ್ಪ ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಕುದಿಬೇಕು. ಚೆನ್ನಾಗಿ ಕುದಿದ ನಂತರ ನಾವು ಅದನ್ನು ತಲೆಗೆ ಅಪ್ಲೈ ಮಾಡೋದ್ರಿಂದ ನಮಗೆ ಏರ್ ಫಾಲ್ ಅನ್ನೋದು ಕಡಿಮೆ ಆಗುತ್ತೆ, ಮತ್ತು ಡ್ಯಾಂಡ್ರಫ್ ಕೂಡ ತುಂಬ ಕಡಿಮೆ ಆಗುತ್ತೆ. ಈ ರೀತಿ ಟ್ರೈ ಮಾಡಿ ನೋಡಿ. ಟಿಪ್ ನಂಬರ್ 5, ಪ್ಲೀಸ್ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಮನೆಯಲ್ಲಿ ಈ ರೀತಿ ರ್ಯಾಕ್ಸ್ ಇರುತ್ತೆ, ಅದನ್ನು ನಾವು ಕ್ಲೀನ್ ಮಾಡೋದಕ್ಕೆ ಆಗೋದಿಲ್ಲ. ಮತ್ತು ಒದ್ದೆ ಆಗಿರುವಂಥ ಗ್ಲಾಸನ್ನು ಇಡೋದ್ರಿಂದ ಅದು ಕೆಟ್ಟೋಗುತ್ತೆ. ಆ ರೀತಿ ಆಗದಿರ ಇರಬೇಕಂದ್ರೆ ಈ ರೀತಿ ಟ್ರೈ ಮಾಡಿ ನೋಡಿ. ಮನೆಯಲ್ಲಿ ನ್ಯೂಸ್ ಪೇಪರ್ಸ್ ಇರುತ್ತೆ, ಆ ನ್ಯೂಸ್ ಪೇಪರ್ಸನ್ನು ತಗೊಂಡು ಈ ರೀತಿ ಹಾಕಿ, ನಾವು ಈ ರೀತಿ ಅನೇಕ ದುಡ್ಡನ್ನು ಕೊಟ್ಟು ನಾವು ಆನ್ಲೈನಿಂದ ಈ ರೀತಿ ರ್ಯಾಕ್ಸ್ಗೆ ಹಾಕ್ಕೊಳ್ಳೋವಂಥ ಶೀಟ್ಸನ್ನು ನಾವು ಪರ್ಚೇಸ್ ಮಾಡ್ತಾಯಿರ್ತೀವಿ. ತುಂಬಾ ದುಡ್ಡು ವೇಸ್ಟ್ ಮಾಡ್ತಾಯಿರ್ತೀವಿ. ಆ ರೀತಿ ಆಗದಿರ ಮನೆಯಲ್ಲಿರುವಂಥ ನ್ಯೂಸ್ ಪೇಪರ್ಸನ್ನು ಈ ರೀತಿ ನಾವು ಉಪಯೋಗಿಸ್ಕೋಬೋದು. ನ್ಯೂಸ್ ಪೇಪರ್ಸ್ ಕೂಡ ನಾವು ಓದಿದ ನಂತರ ನಾವು ಬಿಸಾಕ್ತಾ ಇರ್ತೀವಿ. ಅದನ್ನು ಬಿಸಾಕ್ದಿರ ಈ ರೀತಿ ನಾವು ಏನಾದರೂ ವರ್ಕ್ ಮಾಡಿಕೊಂಡ್ರೆ ನನಗೆ ಇನ್ನೂ
ಅಮೌಂಟ್ ಕೂಡ ಸೇವ್ ಆಗುತ್ತೆ, ಟೈಮ್ ಕೂಡ ವೇಸ್ಟ್ ಆಗೋದಿಲ್ಲ ಮತ್ತು ಕ್ರ್ಯಾಕ್ಸ್ ಕೂಡ ತುಂಬ ನೀಟಾಗಿ ಕಾಣಿಸುತ್ತೆ. ಈ ರೀತಿ ನಾನು ನ್ಯೂಸ್ ಪೇಪರ್ಸ್ನೆಲ್ಲ ಹಾಕಿದ್ದೀನಿ. ಇದ್ರ ಮೇಲೆ ನಾನು ಗ್ಲಾಸಸ್ಸು, ಸ್ಪೂನ್ಸು ಮತ್ತು ಚಿಕ್ಕ ಚಿಕ್ಕ ಸ್ಪೂನ್ಸು, ಈ ರೀತಿ ಸಿಸರ್ಸು, ಈ ರೀತಿ ಎಲ್ಲವನ್ನು ನಾನು ಈ ರೀತಿ ಆರ್ಗನೈಸ್ ಮಾಡ್ಕೊತೀನಿ. ನೋಡೋದಕ್ಕೆ ನೋಡಿ ಎಷ್ಟು ಕ್ಲೀನಾಗಿ ನೀಟಾಗಿ ಕಾಣಿಸುತ್ತೆ. ಮತ್ತು ಏನಾದರೂ ನೀರು ಬಿದ್ದರೂ ಕೂಡ ಆ ರ್ಯಾಕ್ಸ್ ಅನ್ನೋದು ಗಲೀಜಾಗ್ದಿರ ಇರುತ್ತೆ. ಈ ರೀತಿ ಟ್ರೈ ಮಾಡಿ ನೋಡಿ. ಐ ಹೋಪ್ ನಿಮಗೆ ಟಿಪ್ಸ್ ಎಲ್ಲ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಚಾನಲ್ಗೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂತಹ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ. ನನ್ನೆಲ್ಲ ನೋಟಿಫಿಕೇಷನ್ ಬರುತ್ತೆ. ಪ್ಲೀಸ್ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ನೀವು ಸಪೋರ್ಟ್ ಮಾಡೋದ್ರಿಂದ ನನ್ನ ಹೆಚ್ಚಿನ ವೀಡಿಯೋಸನ್ನು ಶೇರ್ ಮಾಡ್ತಾಯಿರ್ತೀನಿ. ಇಂತಹ ಒಳ್ಳೆ ಟಿಪ್ಸನ್ನು ನಿಮಗೆ ಶೇರ್ ಮಾಡ್ತಾಯಿರ್ತೀನಿ. ಪ್ಲೀಸ್ ನನ್ನ ಚಾನಲ್ಗೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ ಮೆಂಬರ್ಸ್ಗೂ ನನ್ನ ವೀಡಿಯೋನ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋಕ್ಕೆ ಹೇಳಿ. ಈಗ ನೆಕ್ಸ್ಟ್ ವೀಡಿಯೋ ಏನು ಅಂತ ಅಲ್ಲಿವರೆಗೂ ನೋಡ್ತಾ ಇರಿ. ಪ್ಲೀಸ್ ನನ್ನ ಚಾನಲ್ಗೆ ಸಪೋರ್ಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಎಲ್ಲರಿಗೂ ನಮಸ್ಕಾರ. ಸ್ವಾತಿ ಚಾನಲ್ಗೆ ಸ್ವಾಗತ. ಇವತ್ತು ನನಗೆ ಗೊತ್ತಿರೋಂಥ ಕೆಲವೊಂದು ಟಿಪ್ಸನ್ನು ಶೇರ್ ಮಾಡ್ತೀನಿ. ಈ ವಿಡಿಯೋದಲ್ಲಿ ಒಂದು ಟಿಪ್ ಆದರೂ ನಿಮಗೆ ಯೂಸ್ ಆಗುತ್ತೆ ಅಂತ ಈ ವಿಡಿಯೋನ ಶೇರ್ ಮಾಡಿದ್ದೀನಿ. ನಿಮಗೆ ಒಂದಾದರೂ ಯೂಸ್ ಆಗುತ್ತೆ ಅಂದಲ್ಲಿ ನನ್ನ ಚಾನಲ್ಗೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ಲೈಕನ್ ಕ್ಲಿಕ್ ಮಾಡಿ. ನಾನು ಮಾಡುವಂಥ ಎಲ್ಲ ವಿಡಿಯೋಸು ನಿಮಗೆ ನೋಟಿಫಿಕೇಷನ್ ಅನ್ನೋದು ಬರುತ್ತೆ. ಪ್ಲೀಸ್ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಆ ಟಿಪ್ಸ್ ಏನು ಅಂತ ನೋಡೋಣ. Tip number 1. ನಾವು ಅಗರಬತ್ತಿಯನ್ನು ಅಂಟಿಸುವಾಗ ನಾವು ಸ್ಟ್ಯಾಂಡ್ ಇಲ್ಲ ಅನ್ನೋಂಥ ಟೈಮಲ್ಲಿ ಈ ರೀತಿ ಟ್ರೈ ಮಾಡಿ. ಮನೆಯಲ್ಲಿ ಈ ರೀತಿ ಬಟ್ಟೆಗೆ ಹಾಕುವಂಥ ಕ್ಲಿಪ್ಸ್ ಇರುತ್ತಲ್ಲ, ಆ ಕ್ಲಿಪ್ಸನ್ನು ನಾವು
ಸ್ಟ್ಯಾಂಡ್ ರೀತಿ ಮಾಡ್ಕೋಬೋದು. ಅದ್ಯಾವ ರೀತಿ ಅಂತ ತೋರಿಸ್ತೀನಿ ನೋಡಿ. ನಾನಿಲ್ಲಿ 2 ಕ್ಲಿಪ್ಪನ್ನು ತಗೊಂಡಿದ್ದೀನಿ. ಈ ರೀತಿ ನಾನು ವಿಡಿಯೋದಲ್ಲಿ ತೋರಿಸುವ ರೀತಿ ನೀವು ಕ್ಲಿಪ್ಸನ್ನು ಇಟ್ಟು ಮತ್ತೆ ಅದರ ಮಧ್ಯದಲ್ಲಿ ನಾವು ಅಗರಬತ್ತಿಯನ್ನು ಇಡೋದ್ರಿಂದ ನಮಗೆ ಒಂದು ಒಳ್ಳೆ ಸ್ಟ್ಯಾಂಡ್ ಥರ ಉಪಯೋಗ ಬರುತ್ತೆ. ನಮಗೆ ಬೇರೆ ಸ್ಟ್ಯಾಂಡನ್ನು ನಮಗೆ ಬೇಕಾಗುವುದಿಲ್ಲ. ಈ ರೀತಿ ಟ್ರೈ ಮಾಡಿ. ನಿಮ್ಗೆ ಈ ವಿಡಿಯೋದಲ್ಲಿ ಯಾವ ಟಿಪ್ ಇಷ್ಟ ಆಗಿದೆ ಅಂತ ನನಗೆ ಕಾಮೆಂಟ್ ಮಾಡಿ. ಇನ್ನು ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಪ್ಲೀಸ್ ನನ್ನ ಚಾನಲ್ಗೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಕ್ಲಿಕ್ ಮಾಡಿದ್ರೆ ನಾನು ಮಾಡುವಂಥ ಎಲ್ಲ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಪ್ಲೀಸ್ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಟಿಪ್ ನಂಬರ್ 2, ಮನೆಯಲ್ಲಿ ರೀತಿ ಕ್ಲಿಪ್ಸ್ ಇದೆ. ಆ ಕ್ಲಿಪ್ಸನ್ನು ಹಾಕೊಳ್ಳೋಕ್ಕೆ ಏನೂ ಇಲ್ಲ ಅಂದಾಗ ಈ ರೀತಿ ಟ್ರೈ ಮಾಡಿ. ವೇಸ್ಟ್ ಆಗಿರುವಂಥ ಈ ರೀತಿ ಕುಕ್ಕರ್ ಬೆಲ್ಟ್ ಇರುತ್ತಲ್ಲ, ಆ ಬೆಲ್ಟ್ ವೇಸ್ಟ್ ಅಂತ ನಾವು ಬಿಸಾಕ್ತಾ ಇರ್ತೀವಿ. ಅದನ್ನು ಕೂಡ ನಾವು ಯಾವ ರೀತಿ ಉಪಯೋಗಿಸ್ಕೋಬೋದು ಅಂತ ನೋಡಿ. ಈ ರೀತಿ ಆ ಬೆಲ್ಟ್ಗೆ ನಾವು ಕ್ಲಿಪ್ಸನ್ನು ಹಾಕೊಂಡ್ಬಿಟ್ಟು ನಮಗೆ ಎಲ್ಲಿ ಅನುಕೂಲ
ಒಂದತ್ರ ಹ್ಯಾಂಗ್ ಮಾಡ್ಕೋಬೇಕು. ಇದನ್ನು ನಾವು ಹ್ಯಾಂಗ್ ಮಾಡ್ಕೊಂತೀವಲ್ಲ, ಅದನ್ನು ನಮಗೆ ಬೇಗ ಆ ಕ್ಲಿಪ್ಸನ್ನು ಹುಡ್ಕೊಂಡಿರ ಟೈಮ್ ವೇಸ್ಟ್ ಆಗ್ದಿರ ಈ ರೀತಿ ನಮಗೆ ಬೇಗ ಸಿಗುತ್ತೆ. ನಮಗೆ ಬೆಲ್ಟ್ ಕೂಡ ವೇಸ್ಟ್ ಅಂತ ಬಿಸಾಕೋಬೇಕೇನಿಲ್ಲ. ಈ ರೀತಿ ಕೂಡ ನಮಗೆ ಉಪಯೋಗ ಬರುತ್ತೆ. ನೀವು ಒಂದ್ಸರಿ ಮನೆಯಲ್ಲಿ ಟ್ರೈ ಮಾಡಿ. ಪ್ಲೀಸ್ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಟಿಪ್ ನಂಬರ್ 3, ಸಿಸರನ್ನು ಉಪಯೋಗಿಸ್ತಾ ಇರ್ತೀವಿ. ಸಿಸರ್ ಶಾರ್ಪ್ನೆಸ್ ಅನ್ನು ಹೋದಾಗ ನಾವು ಹೊಸ ಸಿಸರನ್ನು ತಗೊಂತಾ ಇರ್ತೀವಿ. ನಮಗೆ ಹೊಸ ಸಿಸರನ್ನು ಬೇಕಿಲ್ಲ. ಹಳೆ ಸಿಸರನ್ನೇ ನಾವು ಯಾವ ರೀತಿ ಉಪಯೋಗಿಸ್ಕೋಬೋದಂತ ತೋರಿಸ್ತೀನಿ ನೋಡಿ. ನಾವೀ ರೀತಿ ಗಾಜಿನ ಬಳೆಯನ್ನು ಹಾಕೊಂಡಿರ್ತೀವಲ್ಲ, ಆ ಗಾಜಿನ ಬಳೆಗೆ ಈ ರೀತಿ ಕಟ್ ಮಾಡ್ತಾ ನಾವು ಈ ರೀತಿ ಮಾಡೋದ್ರಿಂದ ಒಂದು 10 ಟೈಮ್ಸ್ ನಾವು ಈ ರೀತಿ ಮಾಡೋದ್ರಿಂದ ನಮಗೆ ಆ ಸಿಸರ್ ಅನ್ನೋದು ಶಾರ್ಪ್ನೆಸ್ ಅನ್ನೋದು ಬರುತ್ತೆ. ನಾವು ಹಳೆ ಸಿಸರನ್ನು ಈ ರೀತಿ ಕೂಡ ಉಪಯೋಗಿಸ್ಕೋಬೋದು. ಈ ರೀತಿ ಟ್ರೈ ಮಾಡಿ. ಮತ್ತೆ ನಾವು ಹೊಸ ಸಿಸರನ್ನು ಪರ್ಚೇಸ್
ಪೇಸ್ಟ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ನಿಮ್ಗೆ ಟಿಪ್ಸಲ್ಲಿ ಒಂದಾದ್ರೂ ಯೂಸ್ಫುಲ್ ಆಗುತ್ತೆ ಅನ್ಕೊಂಡಿದ್ದೀನಿ. ಪ್ಲೀಸ್ ಯೂಸ್ ಆದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಟಿಪ್ ನಂಬರ್ 4, ನಾವಿತಿ ಮೆಂತ್ಯ ಕಾಳನ್ನು ಉಪಯೋಗಿಸ್ತಾ ಇರ್ತೀವಲ್ಲ ಮನೆಯಲ್ಲಿ. ಇದರಿಂದ ಕೂಡ ತುಂಬಾನೇ ಉಪಯೋಗ ಇದೆ. ಅದೇನೆಂದರೆ ಮೆಂತ್ಯ ಕಾಳನ್ನು ಸ್ವಲ್ಪ ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಬಾಯ್ಲ್ ಮಾಡಿ, ಚೆನ್ನಾಗಿ ಕುದಿದ ನಂತರ ಅದನ್ನು ಒಂದು ಬೌಲ್ಗೆ ಹಾಕ್ಕೊಂಡು ಅದರಲ್ಲೊಂದು ಶಾಂಪೂವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನು ಈ ರೀತಿ ತಲೆಗೆ ಅಪ್ಲೈ ಮಾಡಿಕೊಂಡು ನಾವು ಸ್ನಾನ ಮಾಡೋದ್ರಿಂದ ನಮಗೆ ಡ್ಯಾಂಡ್ರಫ್ ಅನ್ನೋದು ಕ್ಲೀನಾಗಿ ಹೋಗುತ್ತೆ ಮತ್ತು ನಮಗೆ ಹೇರ್ ಫಾಲ್ ಅನ್ನೋದು ಕೂಡ ಹೋಗೋದಿಲ್ಲ. ಈ ರೀತಿ ಕೂಡ ನೀವು ಉಪಯೋಗಿಸ್ಕೋಬೋದು. ಮೆಂತ್ಯ ಕಾಳಿಂದ ನಮಗೆ ತುಂಬಾನೇ ಉಪಯೋಗ ಇದೆ. ಮತ್ತು ಏರ್ ಗ್ರೋತ್ ಕೂಡ ನಮಗೆ ತುಂಬ ಹೆಲ್ಪ್ ಆಗುತ್ತೆ. ಟಿಪ್ ನಂಬರ್ 5, ನಾವು ನೈಲ್ ಪಾಲಿಶನ್ನು ಹಾಕ್ಕೊಂತ ಇರ್ತೀವಿ. ಈ ರೀತಿ ಹಾಕ್ಕೊಳ್ಳೋಂಥ ಟೈಮಲ್ಲಿ ನಮ್ಮ ಹ್ಯಾಂಡ್ಸ್ ಒಬ್ಬೊಬ್ರಿಗೆ ಹ್ಯಾಂಡ್ಸ್ ಶಿವರಿಂಗ್ ಬರೋದು. ಈ ರೀತಿ ಶೇಕ್ ಮಾಡೋದು, ಈ ರೀತಿ ಮಾಡ್ತಾ ಇರ್ತಾರೆ. ಆ ರೀತಿ ಬಂದಾಗ
ನಾವು ಕೈಗೆಲ್ಲ ಅಂಟ್ಸ್ಕೊಂಡ್ಬಿಡ್ತೀವಿ. ಆ ರೀತಿ ಅಂಟ್ಸ್ಕೊಳ್ದಿರ ನಾವು ಬೆರಳಿಗೆ ಮಾತ್ರ ಉಗುರಿಗೆ ಮಾತ್ರ ನಾವು ಅಂಟ್ಸ್ಕೋಬೇಕಂದ್ರೆ ಈ ರೀತಿ ಅಪ್ಲೈ ಮಾಡ್ಕೊಳ್ಳಿ. ಈ ರೀತಿ ಒಂದು ಬೆರಳಿಗೆ ಕ್ಲಿಪ್ಪನ್ನು ಹಾಕೊಳ್ಳಿ. ಈ ರೀತಿ ಹಾಕ್ಕೊಂಡು ಮತ್ತೆ ನಾವು ನೈಲ್ಸ್ಗೆ ಕ್ಲೀನಾಗಿ ನೈಲ್ ಪಾಲಿಶನ್ನು ಅಪ್ಲೈ ಮಾಡ್ಕೋಬೋದು. ಈ ರೀತಿ ನೋಡಿ ನಾನು ತೋರಿಸ್ತಿದ್ದೀನಲ್ಲ, ಈ ರೀತಿ ಕ್ಲಿಪ್ಪನ್ನು ಹಾಕ್ಕೊಂಡಿದ್ದೀನಿ ಬೆರಳಿಗೆ. ಮತ್ತು ಈ ರೀತಿ ನಾನು ನೈಲ್ಸ್ಗೆ ಈ ರೀತಿ ಕ್ಲೀನಾಗಿ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ಕ್ಲಿಪ್ಪನ್ನು ತೆಗೆದ್ಬಿಟ್ಟು ತೋರಿಸ್ತೀನಿ ನೋಡಿ. ಒಂಚೂರು ಕೂಡ ಔಟ್ಸೈಡ್ ನನಗೆ ಎಲ್ಲಿ ಅಂಟ್ಕೊಳ್ಳಿಲ್ಲ. ಈ ರೀತಿ ನೀವು ಕೂಡ ಈಸಿಯಾಗಿ ನಾವು ಅಪ್ಲೈ ಮಾಡ್ಕೋಬೋದು. ನೋಡಿ ಇಲ್ಲಿ ಫಸ್ಟ್ ಹಾಕ್ಕೊಂಡಿದ್ದೀನಿ. ಕೈಗೆ ಔಟ್ಸೈಡ್ ಎಲ್ಲ ಮೆತ್ಕೊಂಡಿದೆ. ಈಗ ಕ್ಲಿಪ್ ಹಾಕ್ಕೊಂಡು ನಾನು ನೈಲ್ಸ್ಗೆ ಹಾಕ್ಕೊಂಡಿರೋದ್ರಿಂದ ನನಗೆ ಔಟ್ಸೈಡ್ ಎಲ್ಲೂ ನನಗೆ ನೈಲ್ ಪಾಲಿಶ್ ಅನ್ನೋದು ಅಂಟ್ಕೊಳ್ಳಿಲ್ಲ. ನೀವು ಒಂದ್ಸರಿ ಮನೆಗೆ ಟ್ರೈ ಮಾಡಿ. ನೈಲ್ ಪಾಲಿಶನ್ನು ನಾವು ಈಸಿಯಾಗಿ ಹಾಕ್ಕೋಬೋದು. ನಿಮಗೆ ಟಿಪ್ಸ್ ಎಲ್ಲ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ
ಚಾನಲ್ಗೆ ಒಂದು ಲೈಕ್ ಸಬ್ಸ್ಕ್ರೈಬನ್ನು ಮಾಡಿ ಥ್ಯಾಂಕ್ಸ್.